ಕಾಮಿಡಿ ಖಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಫುಡ್ ಸಿನ್ಸ್ 1973. Not handsome, a smile please. ಹಲೋ ನಮಸ್ಕಾರ. ನಕ್ಕು ಮುತ್ತು ಉದುರಿಸೋ ಹುಡುಗಿರ್ಗೆ, ನಕ್ಕಿ ಹಲ್ಲು ಉದುರಿಸ್ಕೊಳ್ಳೋ ಹುಡುಗರ್ಗೆ, ಮೀಸೆ ಮರೆಲ್ಲಗೋ ಅಂಕಲ್ಗೆ, ದೋಸೆ ಮಾಡ್ತಾನೋಗೋ ಆಂಟಿಯರ್ಗೆ, ಮಗುವಿನ ನಗು ಇರೋ ದೊಡ್ಡೋರ್ಗೆ, ದೊಡ್ಡೋರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ಈ ನಿಮ್ಮ ಮಾಸ್ತನ ಕೇಳ್ಕೊಳ್ಳೋದೊಂದೇ, ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ, ಅಸೋಸಿಯೇಟ್ ಸ್ಪಾನ್ಸರ್ ಆನರ್ 8 ಡ್ಯುಯಲ್ ಕ್ಯಾಮ್ರಾ ಡ್ಯುಯಲ್ ಜಾಯ್ ಅಂಡ್ ಹರ್ಷೇಸ್. ನೆನ್ನೆ ಎಲ್ಲ ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರಿ. ಸೊ ಇನ್ನಷ್ಟು ಪರ್ಫಾರ್ಮೆನ್ಸ್ ಗಳು ಕೊಡೋದಕ್ಕೆ ಕಿಲಾಡಿಗಳಿದ್ದಾರೆ. ಮೊದಲನೇದಾಗಿ ಕಿಲಾಡಿಗಳಿಗೆ ಸ್ವಾಗತ. ಜೊತೆಗೆ ನಮ್ಮ ತ್ರಿವಳಿ ಕಿಲಾಡಿ ಅಂಕ ಕಿಲಾಡಿಗಳು ರೆಡಿ ಇದ್ದಾರೆ, ಅವ್ರಿಗೂ ಸ್ವಾಗತ. ಇವತ್ತಿನ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡೇ ಬಿಡೋಣ. ಸೊ ಇವತ್ತಿನ ಫಸ್ಟ್ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಶಿವರಾಜ್ ಕೇರ್ಪೇಟೆ ಹಾಗೂ ಮುತ್ತುರಾಜ್. ಅಲ್ಲ ಇವ್ರು ನೋಡ್ರಿ ರಾಜಣ್ಣ ತರ ಕಾಣ್ತಾ ಇದಾರೆ. ನೀನ್ ನೋಡಿದ್ರೆ ಒಂಥರ ಫುಲ್ಲು ಆಟೋ ಡ್ರೆಸ್ ಅಲ್ಲಿ ಕರಾಟೆ ರಾಜ ಶಂಕರಣ್ಣನ್ ಕಾಸ್ಟ್ಯೂಮ್ ಹಾಕೊಂಡಿದ್ಯಾ. ಜಗಣ ಏನ್ ಅನ್ಸ್ತಾ ಇದೆ ಜೋಡಿ? ಇಬ್ರು ಟ್ಯಾಲೆಂಟೆಡ್, ಮಂಡ್ಯ ಸೀಮೆಯಿಂದ ಬಂದವರು, ಕೊಲೋಕಿಯಲ್ ಲ್ಯಾಂಗ್ವೇಜ್ ಇಟ್ಟಿರೋರು. ಆ ಲ್ಯಾಂಗ್ವೇಜ್ ನ ಸಮರ್ಥವಾಗಿ ಬಳಸ್ಕೊಂಡ್ಬಿಟ್ರೆ ಇಡೀ ರಾಜ್ಯ ರಾಷ್ಟ್ರ ಎಲ್ಲೆಲ್ಲಿ ಕನ್ನಡಿಗರಿದಾರೋ ಅವರೆಲ್ಲರಿಗೂ ಹತ್ರ ಆಗ್ಬೋದು. ಸಮರ್ಥವಾಗಿ ಬಳಸ್ಕೊಳ್ಳಿ. ಓಕೆ ಓಕೆ ಬಟ್ರೆ ನಿಮಗೆ ಲ್ಯಾಂಗ್ವೇಜ್ ಒಂದು ಮ್ಯೂಸಿಕ್ ಇದೆ. ಆ ಮ್ಯೂಸಿಕ್ ನ ಇಬ್ರು ಚೆನ್ನಾಗಿ ಕ್ಯಾಚ್ ಮಾಡ್ತೀರಿ. ಅಂಥದ್ದೇನೋ ಒಂದು ಅನ್ಕೊಂಡಿದೀವಪ್ಪ, ಬೇರೆ ಏನ್ ತಲೆಯಲ್ಲಿದೆ ನಿಮ್ಗೆ ಗೊತ್ತಿಲ್ಲ. ನಗ್ಸಿ ಒಟ್ಟಲ್ಲಿ ಬಿಡಬೇಡಿ. ಈ ಮಂಡ್ಯ ಕಾಂಬಿನೇಷನ್ ಇವಾಗ ಟ್ರಯಾಂಗಲ್ ಶೇಪ್ ತಗೊಂತದೆ. ಅಲ್ಲಿಂದ ಒಂದು ಲೈನ್ ಡ್ರಾ ಮಾಡಿದ್ರೆ ಎಸ್ ಮಂಡ್ಯ ಸೊಸೆ ಏನ್ ಹೇಳ್ತಾರೆ ನನ್ಗೆ ಯಾವಾಗ್ಲೂ ಅನ್ಸಿತ್ತು ಅವ್ರಿಬ್ರು ವೇದಿಕೆ ಮೇಲೆ ಬಂದ್ರೆ, ಸ್ಟೇಜ್ ಮೇಲೆ ಬಂದ್ರೆ ಹೆಂಗ್ ಮಾಡ್ಬೋದು ಅವರಿಬ್ರು ಪರ್ಫಾರ್ಮ್ ಅಂತ. ಸೂಪರ್. ಸೊ ದಿಸ್ ಇಸ್ ಅನ್ ಆಂಟಿಸಿಪೇಟೆಡ್ ಪೇರ್ ಇದು ನನ್ಗೆ. ಸೂಪರ್ ಸೂಪರ್ ಸೂಪರ್. ಹಲೋ ಹಲೋ ಮೊಬೈಲು ಸ್ಟೈಲು 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 ಮೊಬೈಲು. ನೀವು ಕರೆ ಮಾಡಿದ ಎಲ್ಲ ಮಾರ್ಗಗಳು ಬ್ಯುಸಿಯಾಗಿರುವುದರಿಂದ ತಮ್ಮ ಕರೆಯನ್ನ ಸ್ಥಗಿತಗೊಳಿಸಲಾಗಿದೆ. ಮತ್ತೊಮ್ಮೆ ಪ್ರಯತ್ನಿಸಿ. ಈ ಆಫೀಸಲ್ಲಿ ಬಾತ್ರೂಮ್ ತೊಳೆಯೋನು ನಾನೇ, ನೆಲ ಗುಡ್ಸೋನು ನಾನೇ, ಈ ಕಂಪ್ಯೂಟರ್ ಹಾಳಾಗ್ಬಿಟ್ರೆ ಅದ್ರ ವಾಯ್ಸ್ ಓವರ್ ಕೂಡ ನಾನೇ. ಯಾಕೆ ಕೇಳ್ತೀರಿ ನನ್ನ ಕರ್ಮವ? ನಿಮ್ಮ ಕರೆಯನ್ನ ರೆಕಾರ್ಡ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ದಯಮಾಡಿ ನನ್ನ ಪರ್ಸನಲ್ ನಂಬರ್ಗೆ ಕರೆ ಮಾಡಿ. ಜಗ್ಗೇಶಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿರ್ತೀರಾ ಬಿಡಿ, ಪ್ರಾಬ್ಲಮ್ ಏನಿದ್ರು ನಮ್ದೇ ಅಲ್ವಾ. ಹಾಳಾತು ನಾನು ಸಿಮ್ ಕಾರ್ಡ್ ಹೋಗಿ ಕಸ್ಟಮರ್ ಕೇರ್ ಎಷ್ಟೋ ಸಲ ಕಾಲ್ ಮಾಡ್ತಾ ಇದ್ದೀನಿ, ಕನೆಕ್ಟೇ ಆಗ್ತಾ ಇಲ್ಲ. ಅಲ್ಲ ತಣ್ಣಗೆ ನೆರಳಿರೋ ಜಾಗದಲ್ಲಿ ಕುಂತ್ಕೊಂಡು ಮಾತಾಡೋದಕ್ಕೆ ಅವ್ರಿಗೇನು ದೊಡ್ಡ ರೋಗ ಅಂತೀನಿ. ನಾನ್ಯಾಕೆ ಹಿಂಗ್ ಮಾತಾಡ್ತಿದ್ದೀನಿ? ಓ ಆಟೋ ಡ್ರೈವರ್ ಡ್ರೆಸ್ ಹಾಕಿನಲ್ಲ, ಅದಕ್ಕೆ ಶಂಕರಣ್ಣನ ವಾಯ್ಸ್ ಬಂದ್ಬಿಟ್ಟದೆ. ಕಸ್ಟಮರ್ ಕೇರ್ ಕಾಲ್ ಮಾಡಿ 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 ನೆಟ್ವರ್ಕೇ ಸಿಗ್ತಾ ಇಲ್ಲ. ಈಗ ಒಂದ್ಸೂರು ಹೊಡಿತಿ ನೋಡ್ದ. ನೆಟ್ವರ್ಕ್ ಸಿಗುತ್ತಲ್ಲ. ಒಂದು ಪಾಯಿಂಟ್ ಸಿಕ್ತು. ರಿಂಗ್ ಆಗ್ತಾ ಇದೆ. ಶುಭೋದಯ. ನಮ್ದು ಅದೇ. ಗ್ರಾಹಕ ಸೇವೆಗೆ ತಮಗೆ ಸ್ವಾಗತ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಹಿಂದಿ के लिए 2 दबाइए. ಫಾರ್ ಇಂಗ್ಲಿಷ್ ಪ್ರೆಸ್ 3. ನಾವು ಸಾತ್ರು ಬೇರೆ ಭಾಷೆ ಮಾತಾಡಿಕಿಲ್ಲ, ಕನ್ನಡ ಒಂದು ಗೊತ್ತೀನಿ. ನಾವು ಹೇಳುವುದಕ್ಕಿಂತ ಮೊದಲೇ ನೀವು ಗುಂಡಿಯನ್ನ ಒತ್ತಿರುವುದರಿಂದ ನಿಮ್ಮನ್ನು ಕಮಂಗಿ ಎಂದು ಪರಿಗಣಿಸಿ ನಿಮ್ಮ ಮುಂದಿನ ಮಾಹಿತಿಗೆ ಕತ್ತರಿ ಹಾಕಲಾಗಿದೆ. ಮೇನ್ ಮೆನುಗಾಗಿ 9 ಒತ್ತಿ. ಅಯ್ಯಯ್ಯೋ
ಎಂತ ಎಡವಟ್ಟಾಗೋಯ್ತಪ್ಪ, ಆತರ ಪಟ್ಟು ಮೂತ್ರ ಹೋಯ್ತು ಗೋತ್ರ ಕೆಡ್ತು ಅಂದಂಗೆ ಏನೇ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಏನೋ ತಿರ್ಗ ಮಾಡ್ತೀನಿ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಒತ್ತುದ್ನಲ್ಲ. ಹಿಂದಿ ಕೇಳಿಯೇ ದೋ ದಬಾಯಿಯೇ. ಆಗ್ಲೇ ಹೇಳ್ದಲ್ಲ ಬಿಟ್ಟಿದೆ. ಫಾರ್ ಇಂಗ್ಲಿಷ್ ಪ್ರೆಸ್ 3. ಇದನ್ನ ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ. ಲೇ ಇದನ್ನ ಹೇಳಕ್ಕೆ ಮೇನ್ ಮನೆಗೆ ಹೋಗೋ ಅಂದ ನೀನು. ಸರಿ ಕನ್ನಡನೇ ಓದ್ತೀನಿ. ನೀವು ಕನ್ನಡದವರೆಂದು ತಿಳಿದು ಸಂತೋಷವಾಯಿತು. ಕನ್ಫರ್ಮ್ ಮಾಡಲು 3 ಒತ್ತಿ. ಎಷ್ಟ? 3 ಸರಿ ಒತ್ತೀನಿ. 3 ಕ್ಷಮಿಸಿ, ನೀವು ತಪ್ಪು ಮಾಡಿದಿರಿ. ನೀವು 3 ಒತ್ತುವುದರ ಬದಲು 33 ಒತ್ತಿದ್ದೀರಿ. ಮತ್ತೆ 3 ಒತ್ತಿ. ಮತ್ತೆ 3 ಒತ್ಬೇಕಾ? 3 1 2 3. ಕ್ಷಮಿಸಿ, ನೀವು ಅವಧಿಗೆ ಮೀರಿ ಸಂಖ್ಯೆಯನ್ನ ಒತ್ತಿರುವುದರಿಂದ ಇದನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಮತ್ತೆ ಮೇನ್ ಮೆನುವಿಗೆ ಹೋಗಲು 9 ಒತ್ತಿ. ಯಾವ ಹಣೆ ಬರ ನಂದು ಅಂತ ತಿರ್ಗಾ ಒತ್ತು ತಿಂಕಲ್ಲ. 9. ಗ್ರಾಹಕ ಸೇವೆಗೆ ತಮಗೆ ಸ್ವಾಗತ. ತಿರ್ಗಾ ಸ್ವಾಗತ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಹಿಂದಿ ಕೇಳಿಯೇ ದೋ ದಬಾಯಿಯೇ. ಫಾರ್ ಇಂಗ್ಲಿಷ್ ಪ್ರೆಸ್ 3. ಇದನ್ನ ಬಿಟ್ಟರೆ ನಿಮಗೆ ಬೇರೆ ದಾರಿ ಇಲ್ಲ. ಕನ್ನಡ 1. ನೀವು ಕನ್ನಡದವರೆಂದು ಮತ್ತೊಮ್ಮೆ ನಮಗೆ ದೃಢಪಡಿಸಲು 3 ಒತ್ತಿ. ನೀವು 3 ಸರಿಯಾಗಿ ಒತ್ತಿರುವುದರಿಂದ ಕನ್ನಡದವರೇ ಎಂದು ತಿಳಿಯಿತು. ನೀವು ಮುಂದಿನ ಮಾಹಿತಿಯನ್ನು ಕೇಳುವವರೆಗೆ ದಯಮಾಡಿ ಲೈನ್ನಲ್ಲಿರಿ. ಲೈನಲ್ಲಿ ಹಲೋ ಇವನು ಯಾವನಣ್ಣ ಅಳ್ತತ್ತಿಂದ ಲೈನ್ನೇ ಕಟ್ ಮಾಡಲ್ಲ. 24 ಸಲ ಹೇಳ್ತಾ ಇದ್ದೀನಿ. 3 ದಿನ ಆಯ್ತು ನಿದ್ದೆ ಮಾಡಿ ನಮ್ಮ ಮೌನಣೆ. ಲೈನನ್ನ ಅವನ ಅಲ್ಲ ಮಾತಾಡಬಿಟ್ಟಿದೆ. ಹಲೋ ಬುದ್ಮಡೆ ತಗೊಂಡ್ ಹೊಡಿತೀನಿ ನೋಡೀಗ. ಹಲೋ ಲೈನಲ್ಲ ಅವನಲ್ಲ. ಹಲೋ ಹಲೋ ಲೈನ್ನಲ್ಲಿ ಕಾಯುತ್ತಿದ್ದಕ್ಕೆ ತಮಗೆ ಧನ್ಯವಾದಗಳು. ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ನೀವು ಯಾವ ಭಾಗದ ಕನ್ನಡದವರು? ಮಂಗಳೂರು ಕನ್ನಡಕ್ಕಾಗಿ 1 ಒತ್ತಿ. ಬೆಂಗಳೂರು ಕನ್ನಡಕ್ಕಾಗಿ 2 ಒತ್ತಿ. ಹುಬ್ಬಳ್ಳಿ ಕನ್ನಡಕ್ಕಾಗಿ 3 ಒತ್ತಿ. ಇದ್ಯಾವಾಗ ಬಂದ್ವಲ್ಲ? ನಿಮ್ಮ ಆಯ್ಕೆಯನ್ನು ಬೇಗ ದೃಢಪಡಿಸಿ. ಮಂಡ್ಯ ಕನ್ನಡಕ್ಕಾಗಿ 4 ಒತ್ತಿ. ಇಲ್ಲವಾದರೆ ಮೇನ್ ಮೆನುವಿಗೆ ಹೋಗಲು 9 ಕನ್ನಡ ಮಂಡ್ಯ 4. ನೀವು ಮಂಡ್ಯದವರೆಂದು ತಿಳಿದು ತುಂಬಾ ಸಂತೋಷವಾಯಿತು. ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ಬೇಕು ಎಂದು ಬಯಸುತ್ತೇವೆ. ನೀವು ಸರಿಯಾಗಿ ಒತ್ತದ ಕಾರಣ ಮತ್ತೊಮ್ಮೆ ಯಾವುದಾದರೂ ಒಂದನ್ನು ಒತ್ತಿ. ನಾನು ಒತ್ತಕ್ಕೇನ್ ಚಪಾತಿ ಒತ್ತುತ್ತಾನೆ ಇಲ್ಲಿ. ನೀವು ಇಷ್ಟಪಟ್ಟ ಹಾಗೆ ನಿಮ್ಮ ಮಂಡ್ಯ ಭಾಷೆಯಲ್ಲೇ ಮಾಹಿತಿ ನೀಡಲು ಪ್ರಯತ್ನಿಸುತ್ತಿದ್ದೇವೆ. ಮಧ್ಯೆ ಮಧ್ಯೆ ಮಾತನಾಡಿ ತೊಂದರೆ ಪಡಿಸಬೇಡಿ. ಈಗ ನಿಮ್ಮ 10 ಸಂಖ್ಯೆಯ ಮೊಬೈಲ್ ನಂಬರ್ ಅನ್ನ ತಿಳಿಸಿ. ಇದು ಬೇರೆ ನಿಂಗೆ 906030018000. ಮಾಕ ಸೇರ್ಸ್ ಹೊಡಿತೀನಿ ಮಗನೇ. ಹಲೋ ನಿಧಾನವಾಗಿ ನಿಮ್ಮ ನಂಬರ್ ಅನ್ನು ಖಚಿತಪಡಿಸಿ. ನಿಧಾನಕ್ಕ 9060 9 ಲೇ 9 060 ಈಗ ಹೇಳಿ ಬಂದಿತ್ತು ಬಾಯಿಗೀಗ. 60301800. ನಿಮ್ಮ ಹೆಸರು? ತಿಮ್ಮೇಗೌಡ ಫ್ರಮ್ ಮಂಡ್ಯ. ತಿಮ್ಮೇಗೌಡ ಫ್ರಮ್ ಮಂಡ್ಯ. ನಿಮ್ಮ ಮಾಹಿತಿ ಸರಿಯಾಗಿದೆ. ನಿಮ್ಮ ಕರೆಯನ್ನು ನಮ್ಮ ಮೇಲಧಿಕಾರಿಗೆ ವರ್ಗಾಯಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ದಯಮಾಡಿ ಲೈನ್ನಲ್ಲಿರಬೇಕಾಗಿ ವಿನಂತಿ. ಸಾಪ ಮಾತಾಡ್ ಸಾಕಾಗೋಯ್ತು ಇವನ ಹತ್ರ. ಅಲ್ಲ, ನನ್ನ ಹತ್ರನೇ ಇಷ್ಟೊಂದು ಮಾತಾಡ್ತವನೆ. ಇನ್ನೇನಾರು ಈ ಕಡೆಯಿಂದ ಹೆಣ್ಮಕ್ಳು ವಾಯ್ಸ್ ಹೋಗ್ಬಿಟ್ಟಿದ್ರೆ ಇನ್ನೂ ಎಷ್ಟೊತ್ತು ಮಾತಾಡೋನು ದರಿದ್ರ ಪಟ್ಟಿ ಮಗ. ಕಟ್ ಮಾಡಿಲ್ಲ ಲೈನಲ್ಲಿ ಅವನೇ. ಯಾಕೆ ಹಿಂಗ ಆಡ್ತಾ ಇದನು? ಹಲೋ ಇದಿಲ್ಲ ಲೈನಲ್ಲಿ ಮಾತಾಡಬಿಟ್ಟಿದೆ. ಹಲೋ ಯಾರಲ್ಲ ನೀನು? ಏನ್ ಆಗ್ಬೇಕಾಗಿತ್ತು ನಿನ್ಗೆ? ಅಯ್ಯ ನೀನು ಮಕ್ಕ ಮುಚ್ಚ. ನಿನ್ನೆ ಕಣ ಕೇಳ್ತಾ ಇರೋದು ಬಡ್ಡಿದೆ. ನಿಂಗೆ ಏನ್ ಆಗ್ಬೇಕಾಗಿರೋದು ಹೇಳು. ಕೇಳುತ್ತಿಲ್ವೇ ಅಂತ? ಅದೇನ್ ಮಾತಾಡ್ತೀಯ? ಮಾತಾಡೋ ಲೋಪರ್ ಬಡ್ಡಿ ಇದ್ನೆ. ಏನ್ಲ ಹೊಸಿನು ಮರ್ಯಾದೆ ಇಲ್ಲದೆ ಮಾತಾಡ್ತಾ ಇದೀಯ ಕಸ್ಟಮರ್ ಜೊತೆ. ನೀವು ಮಂಡ್ಯ ಭಾಷೆಯನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ. ಅದ್ ಹಿಂಗ್ ಮಾತಾಡಾರ
ಹಲೋ ಹಲೋ ಹೇಳಲೇ ಮರುವಾದೆ ನೋಡು ಮಂಡ್ಯ ಬಸ್ ಯಾಕೆ ಮಾಡಿದ್ರೆ ನೀನು ನಿಂಗೆ ಏನಾಗಬೇಕು ಅದನ್ನ ಬಗಳು ನನ್ನ ಸಿಮ್ ಕಳ್ದೋಗದೆ. ಹಲೋ ಹಲೋ ಇವ್ನಿಗೆ ಏನ್ ಮಾಡ್ಲಿ ಸರ್, ಇವನ್ಗೆ ಹಿಂಗೆಲ್ಲ ಮಾಡ್ಸರ್ ಆಗೋದಿಲ್ಲ, ನಮ್ಮ ಸ್ಟೈಲಲ್ಲೇ ಕಾಗೆ ಹಾರಿಸ್ಬೇಕು. ಹಲೋ, ನಿಮ್ಮ ಖಾತೆಯಲ್ಲಿ ಹೆಚ್ಚು ಮೊತ್ತವಿಲ್ಲದ ಕಾರಣ ನಿಮ್ಮ ಕರೆಯನ್ನ ಸ್ಥಗಿತಗೊಳಿಸಲಾಗಿದೆ. 100 ರೂಪಾಯಿ ಹಾಕ್ಸಿದ್ನಲ್ಲ, ಓ ಬೇರೆ ಸಿಮ್. ಹಲೋ, ಕಟ್ ಮಾಡ್ಬಿಟ್ನಾ? ಇವತ್ ನಾನ ನೋಡೇ ಬಿಡ್ತೀನಿ ಕಲೇ. ಆಫೀಸ್ದಾಗ ಬರ್ತಾ ಇರದೆ ಚರ್ಮ ಸುಲ್ಲಾಕ್ಬಿಡ್ತೀನಿ, ಕಡ್ಕಬೇಕೆಲ್ಲ ಆಚೆಗೆ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ಹಿಂದಿ ಕೆಲಿಯೇ ದೋ ದಬಾಯಿಯೇ, ಫಾರ್ ಇಂಗ್ಲಿಷ್ ನಂಗೂ ಗೊತ್ತು. ನೀವು ಕರೆ ಮಾಡಿದ ಎಲ್ಲ ಮಾರ್ಗಗಳು ಬ್ಯುಸಿ ಆಗಿರುವುದರಿಂದ ನಿಮ್ಮ ಕರೆಯನ್ನ ಕಾಯ್ದಿರಿಸಲಾಗಿದೆ. ನೀನೇ ಅದು ಏನ್ಲ ನಿನ್ ಪ್ರಾಬ್ಲಮ್? ಅಲ್ಲ, 1 ಹೊತ್ತಿ 2 ಹೊತ್ತಿ 3 ಹೊತ್ತಿ ಅನ್ಕೊಂಡು ಅನ್ಕಾಡ್ತಿದ್ ನೀನೆಯಾ? ಮತ್ತೆ ಕಂಪ್ಯೂಟರ್ ಕೆಟ್ಟೋಗೈತೆ, ನನ್ ಕೆಲಸವೇ ಅದು, ಅದಕ್ಕೆ ಅದ್ರ ಬದಲು ನಾನೇ ಮಾತಾಡ್ತಾ ಇದ್ದೀನಿ. ನಂಗೆಲ್ಲ ಹೊಡಿತಲ್ಲ ಅನ್ಕಂಡೆ. ಈ ಕಿತ್ತೋಗಿರೋ ವಾಯ್ಸ್ ಬರ್ತದೆ ಅಂದ್ರೆ ನಿನ್ನಂತ ಯಾವನೋ ಎಡ್ಬಿಡಂಗಿ ನನ್ ಮಗನೇ ಮಾತಾಡ್ತಾ ಇರ್ಬೇಕು ಅಂತ. ನಾನು ವಾಯ್ಸ್ ಬಗ್ಗೆ ನೀನೇನ್ ಹೇಳ್ಬೇಡ, ಟಿವಿ ನೋಡ್ತಿರೋರ್ಗೆಲ್ಲ ಗೊತ್ತು ನನ್ನ ವಾಯ್ಸು. ಅಭಿಕ ನಿನ್ಗೆ ಏನಾಗಬೇಕಂತ ಬೊಗಳ ಬಡ್ಡಿ ಏನಿಲ್ಲ. ನನ್ ಸಿಮ್ ಕಳ್ದೋಗದೆ, ಅದಕ್ಕೆ ನಾನೇನ್ ಮಾಡ್ಲಿ? ಹುಡಿ ಕೊಡು. ಏನು ಸಿಮ್ ಹುಡಿ ಕೊಡೋದು? ನೀನ್ ಎಲ್ಲೋ ಕಳ್ಕ ಬಂದ್ಬಿಡು, ನಾನ್ ಓಡಾಗ ಅಲ್ಲಿಂದ ಹುಡಿಕ ಬರ್ತೀನಿ. ಏನ್ ಮಾತಾಡ್ತೀರಿ ನೀವು? ಯಾರು ನಾನ್ ಮಾತಾಡ್ತಿದ್ದಾನ? ತಪ್ಪಾಯ್ತು ಸರ್, ನಾನೇ ಮಾತಾಡ್ತೇನೆ. ನಂಗೆ ಅದೇ ನಂಬರ್ ಬೇಕು. ಎಲ್ಲ ವ್ಯವಹಾರ ಅದ್ರಲ್ಲೇ ಸೇರ್ಕೊಂಡು ಲಾಕ್ ಆಗ್ಬಿಟ್ಟವೆ ಸರ್. ಎಲ್ಲ ವ್ಯವಹಾರನವೇ ಆಯ್ತು, ಕೊಡಂತಾಳು. ನಂಬರ್ ಹೇಳು. ಅದೇ ಸರ್ ಅಲ್ಲಿ ಮಾಡಿಕೊಂಡಿರಲ್ಲ, ನೀವೇ ನೋಡಿ ಹೇಳಿ ಸರ್. ಬರ್ಲೇ ಇಲ್ಲಿ, ಇದು ನಿನ್ ನಂಬರ್? ಅಯ್ಯೋ ಬಡ್ಡಿ ಐದ್ನೆ, 3 ತಿಂಗಳಿಗೆ ಬರೀ 10 ರೂಪಾಯಿ ರೀಚಾರ್ಜ್ ಮಾಡ್ತಿದ್ಯಲ್ಲ. ಅಲ್ಲಕ್ಕಲ್ಲ, ನೀನ್ ನಮ್ ಕಸ್ಟಮರು ನಿನ್ನ ವ್ಯವಹಾರ ಎಲ್ಲ ಇದ್ರಲ್ಲೇ ಬ್ಲಾಕ್ ಆಗ್ಬಿಟ್ಟವ. ಬಡ್ಡಿ ಐದ್ನೆ, ನಿಮ್ಗೆ ಬಂದಿರೋದೇ 3 ಕಾಲು, ಅದು ನಮ್ ಕಂಪ್ನಿಯಿಂದ ಮಾಡಿರೋದು. ಅದನ್ನು ರಿಸೀವ್ ಮಾಡಿಲ್ಲ, ಮಿಸ್ ಕಾಲ್ ಆಗ್ಬಿಟ್ಟವೆ. ನಂಗೆ ಅದೆಲ್ಲ ಗೊತ್ತಿತ್ತ, ನಂಗೆ ಅದೇ ನಂಬರ್ ಬೇಕು ಸರ್. ಇದೇ ನಂಬರ್ ಬೇಕಾ? ಕೊಡನ್ ಬಿಡ್ಲಾ? ಕೊಡಿ ಸರ್. ಏನ್ ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ ಏನ್ ಗಿಡ್ಡ ಮಂಡಿ ಮುದ್ದೆ ಬಿಟ್ಟ ಗೊತ್ತಾಯ್ತದ? ಬಡ್ಡಿ ಆಗ್ತೈತೆ. 15 ರೂಪಾಯಿ ಸಿಮ್ ಕಾರ್ಡ್ಗೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೆಯಾ ನೀನು? ಮರ್ಯಾದೆ ನೀನೇನ್ ಕಾಮಿಡಿ ಕಿಲಾಡಿಗಳು ಮುತ್ತುರಾಜು ಮರ್ಯಾದೆ ಕೊಡಕ್ಕೆ? ಶಿವರಾಜು ಕೇಳಿದೀನಿ, ಅವನ್ನೆಲ್ಲ ಮುತ್ತುರಾಜು ಬಡ್ಡಿ ಐದ? ವಿಷಯ ಬಿಟ್ಟಾಕಿ ಸರ್, ನನ್ ಸಿಮ್ ಬೇಕು ಸರ್. ಸಿಮ್ ಬೇಕಾ? ID ಪ್ರೂಫ್ ಇದ್ರೆ ಸಿಮ್ ಕೊಡ್ತೀನಿ, ಇಲ್ಲ ಹಂಗೆ ಹೋಯ್ತಾರು. ID ಪ್ರೂಫ್ ಸರ್ ನಂತವ? ಅದೇ ಸರ್, ಜಾಸ್ತಿ ಅಲ್ಲಾಡಿಸ್ಬಿಡ ಚೊಡ್ಡಿಯ ಸರ್. ವೋಟ್ ರೆಡಿ ತಗೊಂಡು ಕೊಡಿ ಸರ್. ತಗದ್ ಮಸ್ಬಿಡಿ ಮ್ಯಾಕ್ ಕೊಡ್ದು ಬಿಡ್ತೀನಿ. ಆಗ್ಲೇ ಕೊಟ್ಟಿದ್ರೆ ಕೆಲಸ ಆಯ್ತಿರ್ಲಿಲ್ವಾ? ಕೇಮಿಲ್ದಲ್ಲೇ ಕೂತಿದ್ದಾನ ಇಲ್ಲಿ. ಇವನ್ನೆಲ್ಲ ಹಿಂಗವನೇ ವೋಟ್ ರೆಡಿ ಅಲ್ವಾ? ಮಕ್ಕ ಕಾಣಿಕಿಲ್ಲ. ನಂದು ಹಂಗೆ ಕರ್ರಗೆ ಇರ್ತದೆ, ಮೂಕನ್ನು ಬಿಡಿದೆ. ಸರಿ ತಗ, ನಿಮ್ ಏರಿಯಾ MLA ಹೆಸರು ಹೇಳ. MLA ಹೆಸರು ಯಾಕೆ ಸರ್? ಸಿಮ್ ಬೇಕು ಅಂದ್ರೆ ಹೇಳು, ನೀನ್ ಇದೇ ಇರೋದನ್ನ ಅಂತ ಗೊತ್ತಾಗ್ಬಾರ್ದಾ? ತಿಪ್ಪೇನಾ? ಅಲ್ಲ ಸರ್, ತಿಪ್ಪೇಸ್ವಾಮಿ ಸರ್. ತಿಪ್ಪೇಸ್ವಾಮಿ ಎಷ್ಟು ಓಟಿಂದ ಗೆದ್ದವನೇ? ಎಷ್ಟು ಓಟಿಂದ ನಂಗೆ ಗೊತ್ತಾಯ್ತು ಸರ್. ಸಿಮ್ ಬೇಕಾ ಬೇಡವಲ್ಲ? ಓಟ್ಗೂ ಸಿಮ್ಗೂ ಏನ್ ಸಂಬಂಧ ಸರ್? ನಿಂಗೆ ಅದಾಗೋದಿಲ್ಲ ಅಂದ್ರೆ ID ಪ್ರೂಫ್ ಇಲ್ಲ ಅಂತ ಅರ್ಥ. ನಿನ್ಗೇನು ಕೊಡಕ್ಕಾಗಿಲ್ಲ, ಹೋಯ್ತಾರು. ಒಂದ್ ಕೆಲಸ ಮಾಡಿ, ಇದಿಲ್ಲ ಅಂದ್ರೆ ನಂತವು ರೇಷನ್ ಕಾರ್ಡ್ ಅದೇ ಸರ್, ಇದು ತಗೊಂಡ್ ಕೊಟ್ಬಿಡಿ ಸರ್. ನಾನು ಹೆಂಗ್ ಕಾಣಿಸ್ತಿದ್ದಲ್ಲ ನಿನ್ಗೆ? ಇದಾಗ್ಲೇ ಕೊಟ್ರೆ ಕೆಲಸ ಮುಗಿತಿರ್ಲಿಲ್ವಾ? ಹುಚ್ಚ ಅನ್ಕೊಂಡಿದ್ಯಾ ನನ್ನ? ಸಿಕ್ಲ ಅನ್ಕೊಂಡಿದ್ಯಾ ನನ್ನ? ಅಯ್ಯ ಗಮಾರ, ಹೋಗ್ ಗೋರ್ಕ ಬಾ. ನೀವು ಕರೆ ಮಾಡಿರುವ ಎಲ್ಲ ಮಾರ್ಗಗಳು ಬ್ಯುಸಿ ಆಗಿರುವುದರಿಂದ ನಿಮ್ಮ ಕರೆಯನ್ನ ಕಾಯ್ದಿರಿಸಲಾಗಿದೆ. ನಿಂದೆ ಇದು ಹೊರದೋಗಿರೋ ತಂದಿದ್ಯಲ್ಲ? ನೀವ್ ಎಷ್ಟು ಕರೆದೋಯ್ತು ಸರ್? ಎಷ್ಟನ ನಾನು ಹೋಲಿ ಬಿಡು. ಏನೇನ್ ತಗತಿಯೇ? ನಾನು ಅಕ್ಕಿ, ಗೋಧಿ, ಸೀಮೆಣ್ಣೆ, ಸಕ್ಕರೆ, ಪಾಮಾನು ಎಲ್ಲ ತಗತೀನಿ ಸರ್. ಮೈದಾ ತಗೊಳ್ಳೋದಿಲ್ವಾ? ಮೈದಂಗು ನಮ್ಗೂ ಬರೀಕಿಲ್ಲ ಸರ್. ಅದ್ ಸರ್, ಇವೆಲ್ಲ ಯಾಕೆ ಇರ್ತಿದ್ದೀರಿ? ಸರಿ, ಎಲ್ಲ ಏನಿಲ್ಲ, ರೇಷನ್ ಎಲ್ಲ ಮನೇಲಿ ಅದೇ. ಅಲ್ಲೇ ತಗೊಂಡೋಗಿಟ್ಟೆ ಅಡ್ಗೆ ಮಾಡ್ಕೊಂಡು ಉಣ್ಣಕ್ಕೆ. ಅಯ್ಯ, ನಿನ್ನ ನೀನೇ ತಗತಿದ್ಯಾ ಅಂತ ಏನ್ ಗ್ಯಾರಂಟಿ? ಅಯ್ಯೋ, ಒಳ್ಳೆ ಸರಿ ಕೇಳ್ರಪ್ಪ ನ್ಯಾಯವ. ನಮ್ಮ ಮನೆಗ್ ನಾನ್ ತಂದಾಕ್ತಾನೆ, ಇನ್ಯಾವ ಗೋ ತಂದಾಕನು ಸಾ? ಬರೀ ನವೆಂಬರ್ ತಗೊಂಡಿದ್ಯಲ್ಲ, ಡಿಸೆಂಬರ್ ತಗೊಂಡೇ ಇಲ್ಲ? ಡಿಸೆಂಬರ್ ಇನ್ನು ಬಂದಿಲ್ಲ ಸಾ. ಡಿಸೆಂಬರ್ ಬರ್ದೇನೆ ತಗೋಬಿಟ್ಟಾರಂತೆ ಮುಂದಿನ ತಿಂಗಳ ಇಂಚೆಗೆ. ತಗ ಸರ್, ಸಿಮ್ ಕೊಟ್ಟನ್ ತಗ. ಏನ್ ಸರ್ ಡಿಸೆಂಬರ್ ಎಂಟ್ರಿ ಹಾಕ್ಬಿಟ್ರಿ? ನಾನೇ ಹಾಕಿದ್ದಕ್ಕಲ್ಲ, ಚೆನ್ನಾಗೈತಲ್ವಾ ಸರ್? ರೇಷನ್ ತಗೊಂಡಿಲ್ಲ? ರೇಷನ್ ತಗೊಂಡಿಲ್ಲ. ನವೆಂಬರ್ ತಿಂಗಳಲ್ಲೂ ಹಿಂಗೆ ಬರ್ಕ ಬಂದಿಲ್ಲ ಅಂತ ಏನ್ ಗ್ಯಾರಂಟಿ? ID ಪ್ರೂಫ್ ಸರಿ ಇಲ್ಲ, ಹೋಯ್ತಾರು. ಇದಿಲ್ಲ ಅಂದ್ರೆ
ನಂತ ಪಾಸ್ಪೋರ್ಟ್ ಅದೇ ಸರ್, ಇದನ್ನಾರ ತಗೊಂಡು ಕೊಡಿ ಸರ್. ನಾನೇ ಮಾಡ್ಸಿಲ್ವಲ್ಲ, ನಾವು ಮಾಡ್ಸಿವಲ್ಲ. ನೋಡಿ ಹೆಂಗೆ ಮಾಡ್ಸ್ಬಿಟ್ಟೆ. ನಗ ಇಡ್ಲ ಬಡ್ಡಿ ಅದ್ನೇ. ಏಯ್ ನಗಡರ ಏನ್ ಆಟ ಆಡ್ತಾ ಇದ್ದಿಲ್ಲ ನೀನು? ಸಿಮ್ ಕಾರ್ಡ್ ಬೇಕಾ ಬೇಡವಲ್ಲ? ಬೇಕು ಸರ್. ಕೈ ತೆಗಿ. ಎಷ್ಟು ವರ್ಷ ಆಯ್ತಾ ಮಾಡ್ಸಿ ಇದ? 4 ವರ್ಷ ಆಯ್ತು ಸರ್. 4 ವರ್ಷ ಎಲ್ಲ ಎಲ್ಲೂ ಹೋಗೇ ಇಲ್ಲ ಪಾರಿನಿಗೆ ನೀನು? ಯಾರು ಕರ್ದಿಲ್ಲ. ಕರೀದೆ ಹೋಗಕ್ ಅದೇನ್ ಮಾವನ್ ಮನೆಯಾ? ಅವ್ರು ಕರ್ದು ಇಲ್ಲ, ನಾನು ಹೋಗು ಇಲ್ಲ. ಬಾಯ್ಲಿ ಯಾವ್ದಾರ 4 ದೇಶಕ್ಕೆ ಹೋಗ್ಬಿಟ್ಟು ಸೀಲು ಸೈನ ಹಾಕುಸ್ಕಬ, ಆಗ ಸಿಮ್ ಕೊಡ್ತೀನಿ. 4 ದೇಶಕ್ಕೆ ಹೋಗಿ ಸೀಲು ಸಿಗ್ನೇಚರ್ ಯಾಕೆ ಸಾ? ಹ್ಞೂಕಲ್ಲ, ಈಗ ಒಂದು ಹೊಸದಾಗಿ ಕಾನೂನು ಆಗ್ಬಿಟ್ಟೈತೆ. ಏನು? ಪಾಸ್ಪೋರ್ಟ್ ಮಾಡಿಸ್ಕೊಂಡಿರೋನು ವರ್ಷಕ್ಕೊಂದ್ಸಲ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಸೀಲ ಹೊಡ್ಸ್ಕೊಂಡು ಬರ್ಬೇಕು. ಅಲ್ಲೇ ಸಿಮ್ ಕೊಡೋದು. 15 ರೂಪಾಯಿ ಸಿಮ್ ಕಾರ್ಡ್ಗೆ 15 ಲಕ್ಷ ಖರ್ಚು ಮಾಡ್ಕೊಂಡು ನಾನು 4 ದೇಶ ಸುತ್ಕೊಂಡು ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ತಗೊಬರ್ಬೇಕಾ? ಮರ್ಯಾದೆ. ಓ ಏನ್ ಬಾಯಿ ಬಂದಂಗ ಮಾತಾಡ್ತೀಯಲ್ಲ? ಅಲ್ಲ, ನನ್ನಂತವ್ರು ಕಷ್ಟಕ್ಕೆ ಸಿಮ್ ತಗೊಂಡು ವ್ಯವಹಾರ ಮಾಡ್ತಾವ್ರೆ. ನೀನು AC ರೂಮಲ್ಲಿ ಕುತ್ಕೊಂಡು ಲೋಲಾಪತಿ ಕಾಲ ಅಳ್ಳಾಡ್ಸ್ಕೊಂಡು ಆ ದೇಶಕ್ಕೆ ಹೋಗು, ಈ ದೇಶಕ್ಕೆ ಹೋಗು, ನಡುಮನೆಗೆ ಹೋಗು ಅಂತ ಬಂದವ್ರಿಗೆಲ್ಲ ದೌಲತ್ ತೋರಿಸ್ತಾ ಇದ್ಯಾ? ಲೂಸು ಕನ ಪಡಿದೆ. ಓ ಲೂಸು ರೂಲ್ಸು. ಸಿಗ್ನೇಚರ್ ಇದಳ ಮೇಕೆ. ಸಿಗ್ನೇಚರ್ ಬೇಕಾ? ನಮ್ಮ ಅವನಡೆ ಸಿಗ್ನೇಚರ್ ಕೊಡ್ತೀನಿ. ಹಣ ಕೇಳೋಣ ಇಲ್ಲಿ, ಹಣ ಕೇಳಲ್ಲ ಇಲ್ಲಿ. ಲೋಕಿ ಬರ್ತಿರೋದು ಸ್ಕ್ರಿಪ್ಟ್ ನಮ್ಮ ತಾಯನೇ. ನಾನು ಆಕ್ಟಿಂಗ್ ಮಾಡ್ತಿದ್ದಲ್ಲ. ಆಕ್ಟಿಂಗು ನಟ ಭಯಂಕರ ವಜ್ರಮುನಿ ನೀನು. ಭಯಂಕರ ತೋರ್ತೀನಿ ಇರ್ಲ. ಬೇಡ ಕನ್ನಡ, ಬೇಡ ಕನ್ನಡ. ನಿನ್ ತಮ್ಮಯ್ಯ ಅಂತೀನಿ ಕನ್ನಡ. ಈಗಲ್ಲ ಕಲ ಸಂಜು ಬರಲಿ. ಲೋಕೆ ಪ್ರವೀಣ ಅನಿಸಾ ಬರಲಿ. ಒಂದೊಂದ್ಸಲ ಮಾಡ್ಕೊಟ್ಟು ನಿಂಗೆ ಗ್ರಾಚಾರ ಬಿಡ್ಸ್ಬಿಡ್ತೀನಿ. ಸಖತ್ ಬಿದ್ದು ನಗ್ತಾ ಇದ್ದು ನಮ್ಮ ವಾರ್ಡನ್. ಫಸ್ಟ್ ಅವ್ರ ಹತ್ರನೇ ಬರಕ್ ಇಷ್ಟಪಡ್ತೀನಿ. ವೆರಿ 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 ಗುಡ್. ಫ್ಯಾಂಟಾಸ್ಟಿಕ್. ಶಿವರಾಜ್, ನಾನು ಇದಕ್ಕೆ ನಿಮ್ ಮಾರ್ಕ್ಸ್ ಕೊಡೋದಾದ್ರೆ ಎಷ್ಟು ಚೆನ್ನಾಗಿತ್ತಿತ್ತು ಅಂತ ಅನ್ಕೊಂತಾ ಇದ್ದೆ ನಾನು. ಅಂಡ್ ಮುತ್ತುರಾಜ್, ನೀವಿಬ್ರು ಒಂದು ಡೈಲಾಗ್ ಹೇಳಿದ್ರಿ ಗೊತ್ತಾ? ಕಾಮಿಡಿ ಕಿಲಾಡಿಗಳು ಮುತ್ತುರಾಜ. ಇದ್ಯಾರ್ಲ ಮುತ್ತುರಾಜ್ ಅಂದ್ರೆ? ಶಿವರಾಜ್ ಅಂತ ಕೇಳಿ ನೀವತ್ತೆ. ತುಂಬಾ ಚೆನ್ನಾಗಿತ್ತು ಅದು. ನೀವಿಬ್ರು ಒಂದೊಂದು ಏನೋ ತಮ್ಮೇಲೆ ನೀವು ಕಾಮಿಡಿ ಮಾಡ್ಕೊಂಡ್ರಿ. ಅಂಡ್ ದಟ್ ವಾಸ್ ವೆರಿ ವೆರಿ ಗುಡ್. ವೆರಿ ಗುಡ್ ಆಕ್ಟ್. ಐ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಬಟ್ರೆ, ಈ ತರದ್ ಏನಾದ್ರು ಭಾರಿ ಹಿಂಸೆ ಆಗಿರೋಂತ ಅನುಭವ ನಿಮ್ಗಿದ್ಯಾ? ದಿನ ಆಗುತ್ತೆ, ಸುಮಾರಿದೆ. ಅದೆಲ್ಲದಕ್ಕೂ ಮೊದಲು ಬರದವನ್ನ ವೇದಿಕೆ ಕರೀರಿ. ಓಕೆ, ವೆರಿ ಗುಡ್. ಲೋಕೇಶ್ ಅವರು ಬಾಯ್ ಒಂದು ವಿಷಯ ಹೇಳ್ಬೇಕು. ಇವರು ಸಹ ಮಂಡ್ಯದವರೇ. ಪ್ರತಿ ಸತಿ ನೀನು ಹೊಟ್ಟೆ ತಣ್ಣಗಿರ್ಲಿ ಅಂತಿದ್ದೆ. ನಿನ್ ತಲೆ, ಹಿಂಭಾಗ, ಮುಂಭಾಗ, ಕೈ, ಕಾಲು ಎಲ್ಲ ತಣ್ಣಗಿರ್ಲ. ಆಮೇಲೆ ಏನ್ ಇಷ್ಟ ಆಗತ್ತೆ ಅಂದ್ರೆ, ಜನಸಾಮಾನ್ಯಂಗೆ ಅವನಿಗೆ ಬೇಕಾಗಿರೋದು ಏನೋ ಒಂದು ತಗೊಳಕ್ ಹೋದ್ರೆ ಇಂಥದ್ದೊಂದು 100 ಅಡ್ಡ ಇದಾವೆ. ಎಲ್ಲರನ್ನು ಎಲ್ಲಾ ರೀತಿಲೂ ಪ್ರಮೋಟ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಅದನ್ನ ಕಾಲು ಎಳೆಯೋದನ್ನ ನೀನು ಆರಿಸಿದೆಯಲ್ಲಪ್ಪ, ನಿನಗೊಂದು ನಮಸ್ಕಾರ. ಓವರ್ ಆಲ್ ಖುಷಿ ಆಗುತ್ತೆ. ಆಮೇಲೆ ತುಂಬಾ ಡಿಗ್ನಿಫೈಡ್ ಆಗಿತ್ತು ಈ ಕಾರ್ಯಕ್ರಮ. ಹೋಗ್ತಾ ಒಂದೊಂದು ಹೆಜ್ಜೆ ಮೇಲ್ ಹೋಗ್ತಾ ಹೋಗ್ಬೇಕು. ಆ ಮೇಲ್ ಹೋಗೋದು ಕಾಣಿಸ್ತಿದೆ. ಸೊ ಇವತ್ತು ನಿಮ್ಮ ಜೊತೆಗಲ್ದೆ ಮುಂಚೆ ಮಾಡಿರೋರು ಮುಂದೆ ಮಾಡೋರಿಗೂ ಕೂಡ ಆ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಿರೋದಕ್ಕೆ ಜಡ್ಜ್ಗಳ ಪರವಾಗಿ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರ್. ಜಗಣ, ಈ ಕಸ್ಟಮರ್ ಆಕ್ಟ್ಗೆ ನೀವು ಎಷ್ಟು ಓದ್ತಾ ಇದ್ದೀರಾ? ಆಕ್ಚುಲ್ ಆಗಿ ನನಗೆ ಗೊತ್ತಿಲ್ಲ. ನಾನು ಎಷ್ಟು ಮಾರ್ಕ್ಸು ಇಡೀ ಈ ಶೋಲ್ ಇವರೇ ತಗೊಂಡಿರ್ತಾರೆ. ಪಾಪ ನಂಗೇನು ಅಂದ್ರೆ ಇವ್ರು ಮೇಡಮ್ ಹೊಡೆದಾಕಿದ್ರು, ಇಲ್ಲ ಅವರು ಬರೀ ಸಪೋರ್ಟಿಂಗ್ ಆಗಿ ಬಂದೆ ಅಂತ ನಂಗೆ ಫೀಲ್ ಆಯ್ತು. ಅಯ್ಯೋ, ಬೇಜಾರಾಯ್ತು. ಸೊ ಏನು ಬೇಜಾರು ಬೀಳ್ಬೇಡ ಶಿವರಾಜು, 2 ಹಾಕು, ಸರಿ ಹೋಗ್ತದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾನು ಇದುವರೆಗೂ ನೋಡ್ಕೊಂಬಂದಂತ ಕಾರ್ಯಕ್ರಮಗಳಲ್ಲಿ ಇದು ಇಲ್ಲಿವರೆಗೂ ನಂಬರ್ 1 ಆಗಿ ನಿಂತ್ಕೊಂಡು. ಸೂಪರ್. ಸೊ ಹೆಂಗಿತ್ತು ಪ್ರಿಪರೇಷನ್? ಹೆಂಗ್ ಮಾಡಿದ್ರು ಇವರಿಬ್ರು? ಸರ್, ಮೊದಲನೇದಾಗಿ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಕಾನ್ಸೆಪ್ಟ್ ನ ಆಯ್ಕೆ ಮಾಡ್ಕೊಳಕ್ಕೆ ನಂಗೆ ಸಲಹೆ ಕೊಟ್ಟಂತ ಡೈರೆಕ್ಟರ್ ಶರಣೆ ಅವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಹಾಗೆ ಈ ಒಂದು ಕಾನ್ಸೆಪ್ಟ್ ನ ಬರೀತಾ ಇರಬೇಕಾದ್ರೆ ನನಗೆ ಸಪೋರ್ಟ್ ಮಾಡಿದಂತ ನನ್ನ ರೈಟಿಂಗ್ ಟೀಮ್ ಮೆಂಬರ್ಸ್ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಆಕ್ಟ್ ನ ಪರಿಪೂರ್ಣವಾಗಿ ಅಭಿನಯ ಮಾಡಿ ಎಲ್ಲರೂ ಮೆಚ್ಚುಗೆ ಗಳಿಸ್ಕೊಟ್ಟಂತ ನನ್ನ ಗೆಳೆಯರಾದ ಶಿವರಾಜು ಮತ್ತು ಮುತ್ತುರಾಜ್ ಅವರಿಗೆ ಎಸ್ಪೆಷಲಿ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ನೋಡ ಮಂಡ್ಯದವರೆಲ್ಲ ಒಂದಾಗ್ಬಿಟ್ರು ವೇದಿಕೆಯಲ್ಲಿ.
ನೀವು ಮಂಡ್ಯನಾ? ಸರ್ ನಾನು ಮಂಡ್ಯ. ನೀನು ಮುತ್ತರಾಜ? ನನ್ನ ಮಂಡ್ಯ ಕೇರ್ಪೇಟೆ. ಕೇರ್ಪೇಟೆ. ನೀನು? ಕೇರ್ಪೇಟೆ. ನಮ್ದು ಒಂದು ಕಾಲಲ್ಲಿ ಒಂದು ಕಾಲಲ್ಲಿ ಗೊತ್ತಲ್ಲ? ಗೊತ್ತು. ಒಂದು ಕಾಲು ನಾಗಮಂಗಲದಲ್ಲಿ, ಒಂದು ಕಾಲು ಮೈಸೂರಲ್ಲಿ. ಎಲ್ಲೆಲ್ಲ ಕಾಲು? ನಮ್ದು ಒಂದು ಕಾಲು ಮಂಡ್ಯಲ್ಲಿ, ಒಂದು ಕಾಲು ತುಮಕೂರಲ್ಲಿ. ಅಂದ್ರೆ ನಮ್ದು ಬಾರ್ಡ್ರು ಮೈಸೂರು. ರಾಮನಗರದವ್ರ ಮ್ಯಾಲ್ ನೋಡಿದ್ರೆ ಏನ್ ಕತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್. ಆಕ್ಚುಲಿ ಇನ್ನೊಂದು ಮಜವಾದ ವಿಷಯ ಇಲ್ಲಿ ಅಂತಂದ್ರೆ ಈ ಆಕ್ಟ್ಗೆ ತುಂಬಾ ಮ್ಯಾಚ್ ಆಗೋದು. ನಮ್ಮ ಮುತ್ತುರಾಜ್ ಅವರು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಮ್ಯಾಟ್ರಿಮೋನಿ ಕಾಲ್ ಸೆಂಟರ್ ಬೇರೆ ಅದು. ಸೊ ಅದರ ಅನುಭವ ಒಂದ್ ಸ್ವಲ್ಪ ನೀವೇ ಬಿಚ್ಚಿಡ್ಬೇಕು. ಒಂದ್ ಲೇಡಿ ಕಾಲ್ ಮಾಡಿದ್ರು, ಸ್ವೀಟ್ ಆಗಿತ್ತು ವಾಯ್ಸು. ನಾನು ರಿಸೀವ್ ಮಾಡ್ಬಿಟ್ಟು ಹಲೋ ಅಂದೆ. ಹಲೋ, ನನಗೆ ಒಂದು ಮ್ಯಾಚಿಂಗ್ ಪ್ರೊಫೈಲ್ ಬೇಕಿದೆ, ಅರ್ಜೆಂಟು ಅಂದರು. ಓಕೆ ಮೇಡಮ್, ಖಂಡಿತ ನಿಮ್ಗೆ ಮ್ಯಾಚ್ ಆಗೋ ಸಿಕ್ಕಾಪಟ್ಟಿದೆ ಪ್ರೊಫೈಲ್ಸು, ಹೇಗಿರಬೇಕು ಅಂತ ಕೇಳಿದೆ. ಅದಕ್ಕೆ ಅವರು, ನನ್ನ ದುಡ್ಡು ಅವ್ರು ಕೊಡೋದು ಬೇಡ, ಅವ್ರ ದುಡ್ಡು ನಾನು ಕೊಡೋದು ಬೇಡ, ಇಬ್ರು ಮದುವೆಯಾಗೇ ಇರ್ತೀವಿ, ಆದರೆ ಈ ವಿಚಾರ ನನ್ನ ಮಗನ ಗೊತ್ತಾಗ್ಬಾರ್ದು, ಅವ್ನಿಗೆ 25 ವರ್ಷ ಅಂತ. 50 ವರ್ಷ ನನಗೆ, ಈ 25 ವರ್ಷದ ಮಗ ಇದ್ದಾನೆ, ಅವ್ನಿಗೆ ಗೊತ್ತಾಗಬಾರ್ದು ಅಂದ್ರು. ಸರಿ ಆಯ್ತು ಮೇಡಮ್ ಅಂದ್ಬಿಟ್ಟು ಹೆಂಗೋ ಕನ್ವಿನ್ಸ್ ಮಾಡಿ ಕಾಲ್ ಕಟ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಷ್ಟರಲ್ಲಿ ಇನ್ನೊಂದು ಮಾತು ಕೇಳ್ರು, ನಿಮ್ಗೆ ಎಷ್ಟು ವಯಸ್ಸು ಅಂತ. ನಾವು 21 ಅಂದೆ. ಎಲ್ಲ ಕ್ಲೋಸ್ ಆಗಿದ್ರಲ್ಲ ಅದಕ್ಕೆ ಕೇಳಿದೆ ಅಂದ್ಬಿಟ್ಟು. ಈ ತರ ಕಾಲ್ಸ್ ಬರ್ತಾರೆ. ಚೋಟೀಸಿ ಲವ್ ಸ್ಟೋರಿ. ಅಂಡ್ ಶಿವರಾಜ್ ಅವರೇ ಮತ್ತೆ ಮುತ್ತುರಾಜ್ ಅವರೇ, ಜಡ್ಜಸ್ ಫುಲ್ ಖುಷ್, ದಿಲ್ ಖುಷ್, ಇಲ್ಲಿ ನಾವೆಲ್ಲ ಫುಲ್ ಖುಷ್. ಸೊ ಆಡಿಯನ್ಸ್ ಅದೇ ತರ ಖುಷಿ ಆಗಿರ್ತಾರೆ ಅಂತ ನಾವು ನಂಬಿದೀವಿ. ಅವರು ಸೀಕ್ರೆಟ್ ಮಾರ್ಕ್ಸ್ ನ ಹಾಕಿರ್ತಾರೆ, ಬಟ್ ಅದನ್ನ ಪಾಪ ಬಹಳ ಓಪನ್ ಸೀಕ್ರೆಟ್ ಆಗಿ ಹೇಳ್ಕೊಂಡ್ರು. ಬಟ್ ಸ್ಟಿಲ್ ಎನಿವೇಸ್ ನಿಮ್ಗೆ ಆಲ್ ದಿ ಬೆಸ್ಟ್ ವಿಶ್ ಮಾಡ್ತಾ ಕಳಿಸ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಒಕ್ಕುದೋಳಿ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಾ ಇದ್ದಾರೆ ಮೂಡಿಗೆರೆಯಿಂದ ದಿವ್ಯಾ ಅವರು, ಮಂಡ್ಯದ ಶಿವರಾಜ್ ಕೇರ್ಪೇಟೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್. ಶಿವರಾಜ್ ಕೇರ್ಪೇಟೆ ಅಂದ್ರೆ ಇದ್ಯಾರು ಶಿವರಂಜಿನಿ? ಎಂಗೇಜ್ಮೆಂಟ್ ಆದ್ಮೇಲೆ ಬೆಸ್ಟ್ ಸೊಸೆ ಆಗ್ಬೇಕಂದ್ರೆ ಟ್ರೈನಿಂಗ್ ತಗೋ ಚಿನ್ನ ಅಂತ ನನಗೆ ಹೇಳಿದ್ರಲ್ವಾ? ನೀವೇ ಹೇಳಿದ್ರಲ್ಲ. ಎಂಗೇಜ್ಮೆಂಟ್ ಯಾರ ಜೊತೆ? ನನ್ ಜೊತೆ ಎಂಗೇಜ್ಮೆಂಟ್ ಆಗಿತ್ತಲ್ಲ. ಹಲೋ, ನನ್ ಗಂಡನ ಜೊತೆ ನೀನ್ ಎಂಗೇಜ್ಮೆಂಟ್? ನಿನ್ ಗಂಡನ? ಯಾರಮ್ಮ ಇವ್ರು ಎಂಗೇಜ್ಮೆಂಟ್ ಅಂತಾರೆ, ಗಂಡ ಅಂತಂದ್ರೆ ಯಾರು ನೀವು? ಏನ್ ಕತೆ ಇದು? ಆಕ್ಚುಲಿ ಏನ್ ಗೊತ್ತಾ, ನಾನು ಸೊಸೆ ಟ್ರೈನಿಂಗ್ ಸ್ಕೂಲ್ ಓಪನ್ ಮಾಡಿದೀನಿ. ಸೊಸೆ ಟ್ರೈನಿಂಗ್ ಸ್ಕೂಲ್? ಇವಳು ಅಲ್ಲಿಗೆ ಬರ್ತಾ ಇದ್ದಾಳೆ, ಅಷ್ಟೇ ಆಗಿತ್ತು. ಇವ್ರು ಇಲ್ಲಿಗೆ ಬರ್ತಾ ಇದಾರೆ ಅಲ್ಲಿಗೆ? ಏನೋ ಸೊಸೆ ಟ್ರೈನಿಂಗ್ ತಗೊಳಕ? ಹೌದು. ಬಟ್ರೆ ಹೆಂಗಿದೆ ಎಕ್ಸ್ಪೆಕ್ಟೇಷನ್? ನಿನ್ ಕತೆ ನೋಡಿ ಬೇಜಾರಾಗೋಯ್ತು. ಅದೇ ನಾನು ಗಾಬರಿ ಆಗ್ಬಿಟ್ಟೆ. ನಾನು ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಹುಡುಗಿ ಯಾವತ್ತೂ ಇರಬಾರ್ದು ರೀ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜೋರ ಚಪ್ಪಾಳೆ ಈ ಪರ್ಫಾರ್ಮೆನ್ಸ್ಗೆ. ಸಾಕಪ್ಪ ಸಾಕು ಈ ಹೆಣ್ಜನ್ಮ. ಈ ಲೇಡಿ ಕಾಸ್ಟ್ಯೂಮ್ ಹಾಕೊಂಡು ಓಡಾಡೋದು ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಯ್ತು. ಹೋದ ವಾರ ಲೇಡೀಸ್ ಕಾಸ್ಟ್ಯೂಮೇ ಅಲ್ವಾ ಹಾಕಿದ್ದು? ಹೋದ ವಾರ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರಲಿಲ್ಲ ಈ ಡೈಲಾಗ್ ನ. ಎಲ್ರಿಗೂ ನನ್ ಮೇಲೆ ಕಣ್ಣು. ಗಡ್ಡಪ್ಪ ನೋಡಿ ಹೆಂಗ್ ಬಾಯಿ ತಕೊಂಡು ಕಾಯ್ತಾ ಇದ್ದೇನೆ. ಗಡ್ಡಪ್ಪ ಆ ಮಾಡು. ಸಂಜು ಥ್ಯಾಂಕ್ಸ್. ನಮ್ ಸೆಟ್ ಹುಡ್ಗ ಇದ್ದಾನಲ್ಲ ಶಿವು, ಅವನನ್ನ ಸೆಟ್ ಮಾಡ್ಕೊಳಕ್ಕೆ ಅಂತ ಕಾಯ್ತಾ ಇರ್ತಾನೆ. ಅದಕ್ಕೆ ಇದ್ಯಾವುದು ಬೇಡ ಅಂತ ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ, ಸೂಪರ್ ಸೊಸೆ ಬಿಸ್ನೆಸ್. ಇವತ್ತು ನಾನು ನಿಮ್ಗೆ ನನ್ನ ಪರಿಚಯನ ಫಸ್ಟ್ ಮಾಡ್ಕೊಂತೀನಿ. ನಾನು ಸೂಪರ್ ಸೊಸೆ ಸಿನಿಮಾ ಸಾವಿತ್ರಿ. ನನ್ನ ಹತ್ರ ಯಾರ್ಯಾರು ಟ್ರೈನಿಂಗ್ ತಗೊಂಡೋಗಿದ್ದಾರೆ, ಇವತ್ತು ಯಾರು ಬರ್ತಾರೆ ಅಂತ ನೋಡೋಣ. ಜಸ್ಟ್ ವೇಟ್. ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಜಲ 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 ಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಆಯ್ತಲ್ಲ ಕಡೆ ಬಾರೆ ಆಲಕ್ಕ ತುಮ ವಾಕ್ಯ ಹುಸುಮ ಉತ್ತ ಹಸುಮ
ಆಯ್ತಾ? ಆಯ್ತು. ಡೈಲಾಗ್ ಹೇಳು. ಮೇಡಮ್, ಸೊಸೆ ಟ್ರೈನಿಂಗ್ ಸೆಂಟರ್ ಅಂದ್ರೆ ಇದೇನಾ? ಓಹೋ, ಬಾಯ್ಲಿ 4 ದಿವಸ ರಿಹರ್ಸಲ್ ಮಾಡಿದೀವಿ. ಸೊಸೆ ಟ್ರೈನಿಂಗ್ ಸೆಂಟರ್ ಸ್ಕೂಲ್ ಇದೇನಾ ಅಂತ ಕೇಳೋದಾ? ಇದೆ, ಹೇಳು. ಮೇಡಮ್, ನಂದು ಮದ್ವೆ ಫಿಕ್ಸ್ ಆಯ್ತು. ಸಾರಿ, ನಾನು ತುಂಬಾ ಬಿಸಿ, ಬರಕ್ಕಾಗಲ್ಲ. ನಿಮ್ಮನ್ನ ಯಾರು ಕರೆದ್ರು ಮದ್ವೆಗೆ? ಕರೀಲಿಲ್ವಾ? ವೆರಿ ಬ್ಯಾಡ್. ಮೇಡಮ್, ಆಕ್ಚುಲಿ ನಾನ್ ಬಂದಿರೋದು ನಿಮ್ಮನ್ನ ಮದ್ವೆ ಕರಿಯಕ್ಕಲ್ಲ. ಮತ್ತೆ ನಾನು ಒಬ್ಳು ಸೂಪರ್ ಸೊಸೆ ಆಗ್ಬೇಕಂತ ಆಸೆ ಪಟ್ಟಿದ್ದೀನಿ. ಅದಕ್ಕೆ ನಿಮ್ಮ ಹತ್ರ ಟ್ರೈನಿಂಗ್ ತಗೊಳಕ್ ಬಂದಿದ್ದೀನಿ. ಓಕೆ ಓಕೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ, ಮುಗಿಸೋಣ? ಶೋರ್. ಬನ್ನಿ ಕೂತ್ಕೊಳ್ಳಿ. ಹಾ, ತಮ್ಮ ಹೆಸರು? ಸಾಧನ. ಏನ್ ಸಾಧನೆ ಮಾಡ್ಬೇಕು ಅಂತಿದ್ದೀರಾ? ನಾನು ಒಬ್ಳು ಸೂಪರ್ ಸೊಸೆ ಆಗಿ ಸಾಧನೆ ಮಾಡ್ಬೇಕಂತಿದ್ದೀನಿ ಮೇಡಮ್. ಜಾಸ್ತಿ ರಚ್ಚಿಗೆ ಹೇಳ್ಬೇಡಿ, ಕೂತ್ಕೊಂಡೇ ಹೇಳಿ. ನೋಡಿ, ನಮ್ಮ ಹತ್ರ ತುಂಬಾ ಪ್ಯಾಕೇಜಸ್ ಇದೆ, ಓಕೆನಾ? 3 ತಿಂಗಳು ಕೋರ್ಸ್ ಇದೆ, 2 ತಿಂಗಳು ಕೋರ್ಸ್ ಇದೆ, ಆಮೇಲೆ ಎಮರ್ಜೆನ್ಸಿಗೆ ಅಂತ 2 ಡೇಸ್ಗೆ ಕ್ರಶ್ ಕೋರ್ಸ್ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಕ್ರಶ್ ಕೋರ್ಸ್? ತುಂಬಾ ಅರ್ಜೆಂಟ್ ಆಗಿ ಹೇಳ್ಕೊಡೋದು ಅಂತ. ಅದಾದ್ಮೇಲೆ ನಾನೇ ಒಂದು ಬುಕ್ಸ್ ಬರ್ದಿದ್ದೀನಿ, ಗೊತ್ತಾ? ಹೌ ಟು ಬಿಕಮ್ ಗುಡ್ ಸೊಸೆ ಇನ್ 1 ನೈಟ್ ಅಂತ. ಸರಿ, ನೀವ್ ಯಾವ ತರ ಸೊಸೆ ಆಗ್ಬೇಕು ಅಂತ ಇಷ್ಟಪಡ್ತೀರಾ? ನಾನು ಈ ಸೀರಿಯಲ್ ಅಲ್ಲೆಲ್ಲ ಬರ್ತಾರಲ್ಲ, ಆ ತರ ಸೊಸೆ ಆಗ್ಬೇಕಂತಿದ್ದೀನಿ ಮೇಡಮ್. ತೆಗೆದು ಮಕ್ಕಳ ಮೇಲೆ ಹೊಡೆದ್ಬಿಡ್ಲಾ? ಲಾಸ್ಟ್ ವೀಕ್ ಸೀರಿಯಲ್ ಆಕ್ಟ್ ಅಂತ ಮಾಡ್ಬಿಟ್ಟು ಸೀದಾ ಡೇಂಜರ್ ಝೋನಿಗೆ ಬಂದಿದ್ದಾಳೆ. ಇನ್ನೂ ಸೀರಿಯಲ್ ಹುಚ್ಚೋಗಿಲ್ಲ ನೋಡು. ನಂತರ ಸಿನಿಮಾ ಸೊಸೆ ಆಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಆಯ್ತಾ? ವಾವ್ ಮೇಡಮ್. ಮೇಡಮ್, ಈ ಒಳ್ಳೆ ಸೊಸೆ ಆಗೋದು ಹೇಗೆ? ಫಸ್ಟ್ ಮದುವೆ ಆಗ್ಬೇಕು. ಯಾವಾಗ ಮದುವೆ? ಅದು ನೂಲಿ ಬೇಡ ಕಣೆ. ಏನಂದ್ರಿ? ಏನಿಲ್ಲ, ಯಾವಾಗ ಮದ್ವೆ ಅಂತ ಕೇಳಿದೆ. ಇನ್ನು 3 ತಿಂಗಳು. ಮದ್ವೆಗೆ ಮುಂಚೆನೆ 3 ತಿಂಗಳ? ನಾನ್ ಹೇಳ್ತಿರೋದು ಮದ್ವೆ ಆಗಕ್ಕೆ ಇನ್ನ 3 ತಿಂಗಳು ಅಂತ. ಹಾಗೆ ಹೇಳು. ಮತ್ತೆ ಈ ಪಾರ್ಕು ಸಿನಿಮಾ ಏನಾದ್ರು ಸುತ್ತಿದ್ಯಾ? ಅಯ್ಯೋ ಇಲ್ಲಪ್ಪ, ನನ್ನ ಮದ್ವೆ ಆಗೋನು ತುಂಬಾ ಒಳ್ಳೆ ಹುಡುಗ. ತುಂಬಾ ಒಳ್ಳೆ ಹುಡುಗನಾ? ಅಯ್ಯೋ, ತುಂಬಾ ಒಳ್ಳೆ ಹುಡುಗ ಆದ್ರೆ ಮದ್ವೆ ಆಗ್ಬೇಡ ನೋಡು, ಬೇಕಾದ್ರೆ ಕೆಟ್ಟು ನನ್ ಮದ್ವೆ ಆಗು. ತುಂಬಾ ಒಳ್ಳೆ ಹುಡುಗನ್ ಮದ್ವೆ ಆದ್ರೆ ಮನೇಲಿರೋರ್ಗೆ ಎಲ್ಲಾರ್ಗು ಟಾರ್ಚರ್ ಕೊಡ್ತಾನೆ. ಅಯ್ಯೋ, ಅವ್ರು ಆತರ ಅಲ್ಲ ಮೇಡಮ್, ಅವರು ಹುಲಿನಾ? ಈ ಲವಿ ಡವಿ ಏನಾರು ಆಗಿದ್ಯಾ? ಲವ್ವಿ ಡವ್ವಿ ಹಾಗಂದ್ರೆ ಏನ್ ಮೇಡಮ್? ಏನು ಗೊತ್ತಿಲ್ಲ ನೋಡಿ. ಲವಿ ಡವಿ ಅಂತಂದ್ರೆ ಈ ಟೈಮಲ್ಲಿ ಯಾವಾಗ್ಲೂ ರವಿಚಂದ್ರನ್ ಅವ್ರ ಸಾಂಗ್ಗಳೇ ನೆನಪಾಗ್ತಾ ಇರುತ್ತೆ. ಈ ಟೈಮಲ್ಲಿ ನಿಮ್ ಹುಡುಗ ನೀನ್ ಏನ್ ಕೇಳಿದ್ರು ಕೊಡ್ತಾನೆ. ನೀನ್ ಏನ್ ಕೇಳ್ತೀಯಾ? ನಾನು ಒಂದ್ ಪಪ್ಪಿ ಕೇಳ್ತೀನಿ. ಅದನ್ನ ನೀನ್ ಕೇಳದೇ ಇದ್ರು ಅವನೇ ಸಾಕು ಅನ್ನೋರ್ಗು ಕೊಡ್ತಾನೆ. ಮತ್ತಿನ್ನೇನ್ ಕೇಳಲಿ ಮೇಡಮ್? ATM ಕಾರ್ಡ್ ಕೇಳ್ಬೇಕು, ಅಕೌಂಟ್ ಪಾಸ್ವರ್ಡ್ ಕೇಳ್ಬೇಕು. ಅದೆಲ್ಲ ಹೇಗ್ ಕೇಳೋದು? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಏನ್ ಮಾಡ್ತಿದ್ರಿ ಮೇಡಮ್? ಏನಿಲ್ಲ, ಕಾಸ್ಟ್ಯೂಮ್ ಹುಡುಗಿದೆ, ಒಳಗಡೆ ಇರೋ ಹುಡುಗ ರೊಚ್ಗೆದ್ಬಿಟ್ಟಿದ್ದ. ಹಲೋ, ಲೇ ಸಾವಿತ್ರಿ, ಸೂಪರ್ ಸೊಸೆ ಮಾಡ್ತೀನಿ ಅಂತ ಹೇಳಿ ಪಾಪರ್ ಸೊಸೆ ಮಾಡ್ಬಿಟ್ಟಿಯಲ್ಲೇ. ನೀನ್ ಸಾವಿತ್ರಿ ಅಲ್ಲ ಕಣೆ, ಸಾವಿತ್ರಿ. ನೀನ್ ಹೇಳ್ಕೊಟ್ ಮನೆ ಹಾಳ ಐಡಿಯಾ ಕೇಳಿಕೊಂಡು ನನ್ ಗಂಡ ನನಗ್ ಡಿವೋರ್ಸ್ ಕೊಟ್ಬಿಟ್ಟ. ಏನು, ನಿನ್ ಗಂಡ ಅಷ್ಟೊಂದ್ ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡಿದನ? ವೆರಿ ಗುಡ್. ಡಿವೋರ್ಸ್ ಕೊಟ್ಟ ತಕ್ಷಣ ನಮ್ಮತ್ತೆ ಮನೆಯಿಂದ ಆಚೆ ಹಾಕ್ಬಿಟ್ಲು. ಅಯ್ಯೋ, ನಿಮ್ ಮತ್ತೆ ಮನೆ ಕೀನಿ ನಿನ್ನ ಹತ್ರ ಕೊಟ್ಬಿಟ್ರಾ? ಸೂಪರ್ ಅಮ್ಮ. ಅಯ್ಯೋ, ನನಗೆ ಈ ತರ ಸನ್ಮಾನ ಎಲ್ಲ ಇಷ್ಟ ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಓಕೆ, ಒಟ್ಟಲ್ಲಿ ನೀನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ಓಕೆ, ಥ್ಯಾಂಕ್ ಯು, ಬಾಯ್. ಏನ್ ಮೇಡಮ್, ನಿಮಗೆ ಇಷ್ಟೊಂದು ಜನ ಫ್ಯಾನ್ಸಾ? ಅಯ್ಯೋ, ಏನ್ ಮರ್ಯಾದೆ? ಅದ್ರ ಬಗ್ಗೆ ಯಾಕೆ ಕೇಳ್ತೀಯಮ್ಮ? ಈ ತರ ಸನ್ಮಾನಗಳು ನನ್ಗೆ ಅವಾಗ ಆಗ್ತಾನೆ ಇರುತ್ತೆ. ಮೊನ್ನೆ ಒಬ್ಳು ಸೊಸೆ ಬಂದಿದ್ಲು, ನನ್ನ ಹತ್ರನೇ ಟ್ರೈನಿಂಗ್ ತಗೊಂಡಿದ್ದು. ಅವಳು ಬಂದು ಸನ್ಮಾನ ಮಾಡಿದ್ಲು. ನೀನ್ ನೋಡಿದ್ರೆ 2 ಕಣ್ಣು ಸಾಲ್ತಿರ್ಲಿಲ್ಲ ನಿನ್ಗೆ. ಚರಂಡಿಗೆಲ್ಲ ಹಾಕೊಂಡು ತುಣಿದು ಬಿಟ್ಲು. ಈ ಮದ್ವೆಲಿ ಏನ್ ಸ್ಪೆಷಲ್? ಮದ್ವೆಲಿ ಏನು ಸ್ಪೆಷಲ್ ಇರಲ್ಲಮ್ಮ. ನೋಡು, ಯಾರಾದ್ರೂ ಬನ್ನಿ ನಾನು ಮಾತಾಡ್ಸಿದ್ರೆ ಏನೇಮ್ಮ ಅಂತ ಕೇಳಿದಾಗ ಹೋಗ್ರಿ ನಂಗೆ ನಾಚಿಕೆ ಆಗತ್ತೆ, ಇಷ್ಟೇ ಹೇಳ್ಬೇಕಾಯ್ತಾ? ಆಮೇಲೆ ಸೀರೆ ಉಟ್ಕೊಂಡು ನಡೆಯೋದು ಹೇಗೆ, ಫೋಟೋಗೆ ಫೋಸ್ ಕೊಡೋದು ಹೇಗೆ, ಇದೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡು. ಪ್ರಾಕ್ಟೀಸಾ? ಮೇಡಮ್, ಇದನ್ನೆಲ್ಲ ಯಾರ ಜೊತೆ ಪ್ರಾಕ್ಟೀಸ್ ಮಾಡೋದು? ಮದ್ವೆಗ್ ಮುಂಚೆ ಒಬ್ಬ ಹಳೆ ಬಾಯ್ ಫ್ರೆಂಡ್ ಇರ್ತಾನಲ್ಲ. ಶಿವ, ಒಬ್ಬ ಬಾಯ್ ಫ್ರೆಂಡ್ ಜೊತೆ ಪ್ರಾಕ್ಟೀಸ್
ಪ್ರಾಕ್ಟೀಸ್ ಮಾಡ್ಬೇಕಾ? ಶಿವ ಶಿವ, ಒಬ್ಬನು ಬಾಯ್ ಫ್ರೆಂಡ್ ಇಲ್ವಾ? ನಾನು ಹಾಗಂದಿಲ್ಲ, ತುಂಬಾ ಜನ ಇದ್ದಾರೆ ಎಂದೆ. ಈಗ ಡೈರೆಕ್ಟ್ ಫಸ್ಟ್ ನೈಟ್. ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. ಕೈಯಲ್ಲಿ ಹಾಲು ಹಿಡ್ಕೊಂಡು ಒಬ್ಳೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಂಗ್ ನಡ್ಕೊಂಡು ಹೋಗ್ತಾ ಇರ್ತೀಯ. ಮೇಡಮ್ ಹಾಲ್ ಚಲೋ ಆಯ್ತಾ? ಹಾಲಲ್ಲ ಮೇಡಮ್, ಎಲ್ಲ ಓಕೆ. ಎವ್ರಿ ಟೈಮ್ ಹಾಲ ಯಾಕೆ? ನಿನಗೆ ಹಾಲ್ ಬೇಡ ಅಂತಂದ್ರೆ ಆಲ್ಕೋಹಾಲ್ ಯೂಸ್ ಮಾಡು, ಆದ್ರೆ ಸೋಡಾ ಮಿಕ್ಸ್ ಮಾಡ್ಕೋ. ಸೋಡಾ? ಒಂದ್ ಚಿಟಿಕೆ ಸೋಡಾ ಸಾಕಾ? ನಾನೇನ್ ಬೋಂಡ ಮಾಡಕ್ ಹೇಳ್ತಿದ್ದೀನ? ಇದಕ್ಕೆ ಸೋಡಾ ಮಿಕ್ಸ್ ಮಾಡ್ಕೋ ಅಂದೆ. ಗೊತ್ತಾಗ್ಲಿಲ್ಲ ಮೇಡಮ್. ಪಾಪ ಈ ಹುಡುಗಿಗೆ ಸೋಡಾ ಅಂದ್ರೇನೆ ಗೊತ್ತಿಲ್ಲ. ಹಲೋ, ನಾನಂದಿದ್ದು ನಾನು ಯಾವಾಗ್ಲೂ ರಾ ಹೊಡಿಯೋದು, ಈ ಸೋಡಾ ಎಲ್ಲ ಗೊತ್ತಿಲ್ಲ ಅಂದೆ. ಮೇಡಮ್, ಅವಾಗ್ಲೇ ನೀವು ಈ ಸೀರೆ ಹಾಕೊಂಡು ಹೇಗ್ ನಡಿಬೇಕು, ಹೇಗ್ ಫೋಟೋ ಪೋಸ್ ಕೊಡ್ಬೇಕು, ಹೇಗ್ ನಾಚ್ಕೋಬೇಕು, ಇದಕ್ಕೆಲ್ಲ ಪ್ರಾಕ್ಟೀಸ್ ಮಾಡು ಅಂದ್ರಿ. ಹೌದು. ಈ ಫಸ್ಟ್ ನೈಟಿಗೆ ಹೇಗ್ ಪ್ರಾಕ್ಟೀಸ್ ಮಾಡೋದು ಅಂತ ತೋರಿಸಲಿಲ್ಲ. ಫಸ್ಟ್ ನೈಟ್ಗೆ ಪ್ರಾಕ್ಟೀಸಾ? ನಮ್ ಇಂಡಿಯಾ ಇನ್ನು ಅಷ್ಟೊಂದು ಮುಂದುವರೆದಿಲ್ಲಮ್ಮ, ಅದು ತಾನಾಗೆ ಆಗೋಗುತ್ತೆ ಆಯ್ತಾ? ಅದ್ರ ಬಗ್ಗೆ ನೀನ್ ಟೆನ್ಷನ್ ತಗೊಂಬೇಡ. ಸಾಂಗು ಈ ಸಾಂಗಿಗೆ ಏನ್ ಮಾಡ್ಬೇಕಂತ ತೋರಿಸ್ಲೇ ಇಲ್ಲ. ಈ ಸಾಂಗಿಗೆ ಏನ್ ಮಾಡ್ಬೇಕು ಅಂತ ನಾನ್ ತೋರ್ಸೋದಾ? ಬೇಡಮ್ಮ, ನೀನೇ ಮಾಡ್ಕೊಬೇಕು. ಯಾಕೊತ್ತಾ, ಈ ಸಾಂಗಿಗೆ ಏನ್ ಮಾಡ್ಬೇಕು ಅಂತ ನಾನ್ ತೋರ್ಸಿದ್ರೆ ಚಾನಲ್ ನವರು ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ತಾರೆ, ಜಡ್ಜಸ್ ನಮ್ಮನ್ನ ಪ್ರೋಗ್ರಾಮ್ ಇಂದ ಕಟ್ ಮಾಡ್ತಾರೆ. ಆಮೇಲೆ ನೋ ಡೇಂಜರ್ ಝೋನ್, ಡೈರೆಕ್ಟ್ ಎಲಿಮಿನೇಷನ್. ಅಯ್ಯೋ ಬೇಡ ಬೇಡಿ, ಮೊದ್ಲೇ ಡೇಂಜರ್ ಝೋನ್ ಅಂತ ಹೇಳಿ ಲೈಫೇ ಡೇಂಜರ್ ಅಲ್ಲಿ ಇದೆ. ಇಂಪಾರ್ಟೆಂಟ್ ಕಂಟೆಂಟ್ ಏನಂದ್ರೆ, ಈ ಮದ್ವೆ ಆದ್ಮೇಲೆ ಅತ್ತೆ ಅಂತ ಇರ್ತಾರಲ್ಲ, ಅವ್ರನ್ನ ಹೇಗ್ ಮ್ಯಾನೇಜ್ ಮಾಡೋದು? ಅದ್ರಲ್ಲಿ ನಾನು ಸೂಪರ್ ಎಕ್ಸ್ಪರ್ಟ್. ನೋಡು, ಈಗ ಮದ್ವೆ ಆಗಿ ಮನೆಗೆ ಹೋಗ್ತೀಯಾ, ನಿಮ್ ಅತ್ತೆ ಅಡಿಗೆ ಮಾಡು ಅಂತ ಹೇಳ್ತಾರೆ, ಅವಾಗ ಏನ್ ಮಾಡ್ತೀಯಾ? ಇನ್ನೇನ್ ಮಾಡ್ಲಿ, ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತೀನಿ. ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತೀಯಾ? ಅದೇ ತಪ್ಪು. ಅತ್ತೆ ಅಡಿಗೆ ಮಾಡು ಅಂದ ತಕ್ಷಣ ಸೀದಾ ಮೆಡಿಕಲ್ ಸ್ಟೋರಿಗೆ ಹೋಗ್ಬೇಕು. ಅಡಿಗೆ ಮಾಡು ಅಂದ್ರೆ ಮೆಡಿಕಲ್ ಸ್ಟೋರಿಗೆ ಹೋಗ್ಬೇಕಾ? ಸೀದಾ ಮೆಡಿಕಲ್ ಸ್ಟೋರ್ಗೆ ಹೋಗಿ ಒಂದ್ ಡಬ್ಬಿ ಜಾಪಳ ಮಾತ್ರೆ ತರಬೇಕು. ನೀನ್ ಅಡಿಗೆ ಮಾಡ್ತೀಯಲ್ಲ, ಅದಕ್ಕೆ 4 ಟ್ಯಾಬ್ಲೆಟ್ ಮಿಕ್ಸ್ ಮಾಡಿ ನಿಮ್ಮ ಅತ್ತೆಗೆ ಬಡಿಸು. ಅದನ್ನ ತಿಂದ್ಮೇಲೆ ನಿಮ್ಮ ಅತ್ತೆ ಲೈಫ್ ಅಲ್ಲಿ ನಿನ್ಗೆ ಅಡಿಗೆ ಮಾಡು ಅಂತ ಹೇಳೋದೇ ಇಲ್ಲ. ಫ್ಯಾಂಟಾಸ್ಟಿಕ್ ಮೇಡಮ್, ಸೂಪರ್ ಐಡಿಯಾ. ಈಗ ನಿಮ್ಮ ಅತ್ತೆ ಮನೆಗೆ ಯಾವತ್ತಾದ್ರೂ ಹೋಗಿದ್ಯಾ? ಹೋಗಿದ್ದೀನಿ ಒಂದ್ಸರಿ. ಅಷ್ಟೇನಾ? ಯಾವ್ದಾದ್ರು ಪ್ರಾಣಿ ಸಾಕಿದಾರಾ? ಅಲ್ಲಿ ಅತ್ತೆ ಮಾವ ಬಿಟ್ಟು ಬೇರೆ ಯಾವ ಪ್ರಾಣಿನೂ ಇರ್ಲಿಲ್ಲ. ನೀನ್ ಮದ್ವೆಗೆ ಹೋಗ್ಬೇಕಿದ್ರೆ ಬೆಕ್ಕು ಇಲ್ಲ ನಾಯಿನ ತಗೊಂಡೋಗ್ಬೇಕು. ಬೆಕ್ಕು ಇಲ್ಲ ನಾಯಿನ? ಯಾಕೆ ಮೇಡಮ್? ಯಾಕೆಂದ್ರೆ ನಿಮ್ ಮತ್ತೆ ಏನಾದ್ರು ನಿನಗೆ ಬೈದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಬೈಯಕ್ಕಾಗತ್ತಾ? ಆಗಲ್ಲ. ಅವಾಗ ಅದನ್ನ ಕಟ್ಟಾಕ್ಬಿಟ್ಟು ಬೈಬೇಕು. ಈಗ ನಿಮ್ ಮತ್ತೆ ಮನೆ ಗಲೀಜಾಗಿದೆ ಅಂತ ನಿನಗೆ ಬೈತಾರೆ, ಅವಾಗ ನಾಯಿ ಹತ್ರ ಹೋಗ್ಬಿಟ್ಟು, ಅಯ್ಯೋ ಮುದಿ ನಾಯಿ, ಸುಮ್ನೆ ಕುತ್ಕೊಳಕ್ಕಾಗಲ್ವಾ ಸೈಡಲ್ಲಿ, ನೀನೇ ಮನೆಯೆಲ್ಲ ಗಲೀಜ್ ಮಾಡ್ತೀಯಾ, ಆಮೇಲೆ ಬಂದು ನನಗೆ ಬೈತೀಯಾ, ಈ ತರ ಬೈಬೇಕು. ಆಮೇಲೆ ಏನಾದ್ರೂ ಅಪ್ಪಿ ತಪ್ಪಿ ಅಡಿಗೆ ಚೆನ್ನಾಗಿಲ್ಲ ಅಂತ ಅಂದ್ರು ಅಂತ ಇಟ್ಕೋ. ನಾನ್ ಟ್ರೈ ಮಾಡ್ಲಾ ಮೇಡಮ್? ಕಲ್ತ್ಕೋ. ಅಯ್ಯೋ ಮುದಿ ನಾಯಿ, ಊರಲ್ಲಿರೋ ನಾಯಿಗೆಲ್ಲ ಸಾವು ಬರುತ್ತಂತೆ, ನಿನಗೆಲ್ಲ ಬಂದಿಲ್ಲ ನೋಡು ಸಾವು. ಯಾವಾಗ ನೋಡಿದ್ರು ಊಟ ಊಟ ಅಂತೀಯ, 24 ಗಂಟೆ ತಿಂದ್ರು ಊಟ ಸಾಲಲ್ವಾ ನಿನಗೆ? ಸರಿ ಊಟ ಅಂತ ನನ್ನ ಹತ್ರ ಏನಾದ್ರು ಬಂದು ಟಾರ್ಚರ್ ಕೊಟ್ಟೆ, ಅದೇ ಊಟಕ್ಕೆ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀನಿ ಅಷ್ಟೇ. ಇವಳೇನು ಕಲ್ತ್ಕೊಳಕ್ ಬಂದವಳು, ಕಲ್ಸ್ಕೊಡಕ್ ಬಂದವಳು? ಹೇಗೆ? ಸೂಪರ್, ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋವಿಂಗ್. ನೋಡು, ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲ ಖುಷಿಯಾಗಿದ್ರೆ ಅದು ಸುಖವಾದ ಸಂಸಾರ. ಅಕಸ್ಮಾತ್ ಅತ್ತೆ ಏನಾದ್ರು ತುಂಬಾ ಟಾರ್ಚರ್ ಕೊಟ್ರೆ ನಂಜುಂಡಿ ಕಲ್ಯಾಣ ಮಾಲಾಶ್ರೀ ತರ ಎಣ್ಣೆ ಹೊಡ್ಕೊಂಡು ಹೋಗ್ಬಿಟ್ಟು ವಾಂಚ್ಬಿಡು. ಹೋಗ್ಲಿ ಬಿಡಿ ಮೇಡಮ್, ನೆಕ್ಸ್ಟ್ ಏನಾದ್ರು ಹೇಳಿ. ಇಲ್ಲ, ನೀನ್ ಆಲ್ರೆಡಿ ತುಂಬಾ ಕಲ್ತ್ಕೊಂಡ್ಬಿಟ್ಟಿದ್ಯಾ. ನಿಂಗೆ ಕೊನೆ ಟೆಸ್ಟ್ ಇದೆ, ಅದನ್ನ ಹೇಳ. ಟೆಸ್ಟ್ ಹೇಳಿ ಮೇಡಮ್. ಇಲ್ ಬಾ, ಇದ್ರಲ್ಲಿ 3 ಕಪ್ ಕಾಫಿ ಇದೆ ಅಲ್ವಾ? ಈ ಕಾಫಿನ ಅಲ್ಲಿ ಕೂತಿದಾರೆ ನೋಡು, ಭಟ್ರೆ ನಿಮ್ಮ ಮಾವ, ರಕ್ಷಿತಾ ಮೇಡಮೇ ನಿಮ್ಮ ಅತ್ತೆ, ಜಗ್ಗೇಶ್ ಅವರೇ ನಿಮ್ಮ ಯಜಮಾನ್ರು ಅನ್ಕೋ. ತಗೊಂಡೋಗ್ ಕೊಡು, ಆಮೇಲೆ ರಿಸಲ್ಟ್ ಹೇಳ್ತೀನಿ. ಓಕೆ. ಅರೆ, ನಮ್ ಮೇಡಮ್ ಒಂದು ಐಡಿಯಾ ಹೇಳಿದ್ರಲ್ಲ, ಮರ್ತೇ ಬಿಟ್ಟಿದ್ದೆ. ಮತ್ತೆ ಡೇಂಜರ್ ಝೋನ್ ದಿವ್ಯಾ. ಆನಂದಣ್ಣ, ಅವ್ರ ದೇವರನ್ನೇ ಕುಡಿಯಲ್ಲ ಬನ್ನಿ. ಏನಂದ್ರೆ ನಿಮ್ಗೋಸ್ಕರ ಕಾಫಿ
ಸೊಸೆ ಅಂದ ತಕ್ಷಣ ಮಂಡ್ಯದ ಸೊಸೆ ಹತ್ರನೇ ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ. ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ಅನ್ಸ್ತು ನನಗೆ. ಸೊಸೆ ಟ್ರೈನಿಂಗ್ ಸೆಂಟರ್. ದಿವ್ಯಾ, ನೀವು ತುಂಬಾ ಕಡೆ ತುಂಬಾ ನಗ್ಸಕ್ ಪ್ರಯತ್ನ ಪಡ್ತಾ ಇದ್ದೀರಾ. ಐ ಥಿಂಕ್ ಅದು ನ್ಯಾಚುರಲ್ ಆಗಿ ಬರಬೇಕು ಅನ್ಸುತ್ತೆ ನಮ್ಗೆ. ಆನ್ ದ ಹೋಲ್ ಇವತ್ತಿನ ಆಕ್ಟ್ ನನಗೆ ಇಟ್ ವಾಸ್ ಓಕೆ ಅಂತ ಅನ್ಸುತ್ತೆ. ಓಕೆ, ಭಟ್ರ ಹತ್ರ ಬರ್ತೀನಿ. ಎಲ್ರು ಈ ಅತ್ತೆ ಸೊಸೆದಿರಿ ಕಾಲ್ ಎಳೆದು 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 ಈ ನಿಜವಾದ ಅತ್ತೆ ಸೊಸೆದಿರಿ ಜಗಳ ಆಡೋದೇ ಬಿಟ್ಟು ಬಿಡ್ತಾರ ಅಂತ ನಂಗೆ ಅನುಮಾನ. ಕಾಲ್ ಎಳೆದಾದ್ರೂ ಸಮಾಜ ಸರಿ ಹೋಗ್ಲಿ ಅನ್ನೋದು ನನ್ನ ಒಂದು ಹಾರೈಕೆ. ಇಬ್ರ ಬಗ್ಗೆ ಮಾತಾಡಿದ್ರಿ, ಇಬ್ರು ಖುಷಿಯಾಗಿ ಮಾಡಿದ್ರಿ, ನಗ್ತಾ ಮಾಡಿದ್ರಿ. ದಿವ್ಯಾ ಡೇಂಜರ್ ಝೋನ್ ಅಲ್ಲಿ ಇಲ್ಲ ನಾನು ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಮಾಡಿದ್ರು. ಅದು ಬಹಳ ಮಜವಾಗಿತ್ತು. ಆ ಡಲ್ನೆಸ್ ಕಾಣಲಿಲ್ಲ. ಇನ್ನೊಂದು ಏನೋ ಪ್ರಯತ್ನ ಪಡ್ಬೋದಿತ್ತು, ಅದು ಪಡೋಕ್ ಮುಂಚೆ ಸ್ಟೇಜಿಗೆ ಬಂದಿದ್ರಿ ಅನ್ನೋ ಫೀಲಿಂಗು. ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ಬಿಡಿ, ಪೂರ್ತಿ ಕಾನ್ಫಿಡೆನ್ಸ್ ಅಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಗುಡ್. ಜಗಣ, ಅತ್ತೆ ಮತ್ತೆ ಸೊಸೆ ಎಂಬತಕ್ಕಂಥ ಎರಡು ಪಾತ್ರಗಳು ಜೆಲ್ಲಾಗೋಲ್ಲ ಅನ್ನೋದು ಏನೋ ಬಂದಿದ್ದಾವೆ. ಅದನ್ನ ಚೆನ್ನಾಗಿ ತಗೊಂಡ್ರು ಇವರು. ದಿವ್ಯಾ ಬಂದು ಎಕ್ಸಿಟ್ ಆಗೋ ಲೆವೆಲ್ಗೆ ಬಂದಂತ ಹೆಣ್ಮಗಳು ತುಂಬಾ ಗಟ್ಟಿಯಾಗಿ ನಾನು ತಿರ್ಗಾ ವಾಪಸ್ ನಿಲ್ತೀನಿ ಅನ್ನೋ ತರ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ಅದು ತುಂಬಾ ದೊಡ್ಡ ಸಮಾಧಾನ. ನನಗೆ ಮಾಹಿತಿ ಇರೋ ಪ್ರಕಾರ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅತ್ತೆ ಸೊಸೆ ಜಗಳಗಳಿಲ್ಲ. ಒಂದೇ ಮನೇಲಿ ಇರೋಲ್ಲ ಅಣ್ಣ, ಅವ್ರು ಇನ್ನೆಲ್ಲಿ ಬಂತು ಜಗಳ ಅಂತ ಒಳ್ಳೆ ಅಭ್ಯಾಸಗಳು ಗೊತ್ತಾ. ಅವರು ಒಂದೇ ಮನೇಲಿ ಇರೋದಲ್ಲ. ಮಕ್ಕಳು 18 ವರ್ಷ ಆಗಿದ ತಕ್ಷಣ ನೀವು ಮೆಚೂರ್ ಆಗಿದ್ರಿ, ನಿಮ್ ಬುದ್ಧಿ ಬಂದಿದೆ, ಹೋಗಿ ಸ್ವತಂತ್ರವಾಗಿ ಬದುಕಿ ಅಂತ ಹೇಳಿ ಪ್ರಪಂಚನ ಸರ್ಫ್ ಮಾಡಕ್ ಕಳಿಸ್ಬಿಡ್ತಾರೆ ಫಾರಿನಲ್ಲಿ. ನಾವೇ ಅವ್ನು 40 ವರ್ಷ ಆದ್ರೂ ಅಯ್ಯೋ ನನ್ನ ಮಗ ಹೊಟ್ಟೆಗೆ ತಿಂತೋ ಇಲ್ವೋ ಪಾಪ ಅಲ್ಲೆಲ್ಲೋ ಕೆಲ್ಸಕ್ಕೆ ಹೋಗಿ ಬತ್ತಾಯ್ತೆ ಇರಪ್ಪ ನಾನೇ ಮಾಡ್ತೀನಿ ಅಂತ ಮುದುಕಮ್ಮನೇ ಸಾಯ್ತಿರುತ್ತೆ. ಅದರಲ್ಲಿ ಅವಳು ಕಟ್ಕೊಂಬಂದಿರ್ತಾಳಲ್ಲ, ಅವಳಿಗೆ BP ರೈಸ್ ಆಗ್ಬಿಡುತ್ತೆ. ಏನು ಇವನೇನೇ ಮಾಡಾಕ್ಬೇಕು ನಮ್ಮ ಗಂಡನಿಗೆ, ನನಗೇನು ಮಾಡಕ್ ಬರಲ್ವಾ, ನಾನೇನು ಬೇವರ್ಸಿನ ಏನು ಹೇಳ್ತಾ ಮಾತಾಡ್ತಾ ಅವರು ತರಿದ್ರದೊಳಗೆ ತಗೊಂಡ್ಬಂದು ಅಂತ ಅವಳು ಶುರು ಮಾಡ್ಬಿಡ್ತಾಳೆ. ಹಂಗೆ ಅಂದಿದ್ದ ತಕ್ಷಣ ಪಾಪ ಅವನೇನೋ ಉಸೋ ಪಸು ಅಂತ ಮನೆಗೆ ಬಂದಿರ್ತಾನೆ. ಅಮ್ಮ ಹೆಂಗಿದ್ಯಮ್ಮ ಅಂತ, ಬಾರ ನೀನು ಭಾಳ ಅಳಗೋಗ, ನೀನು ಕಟ್ಕೊಂಬಂದಿದ್ಯಲ್ಲ ತರಿದ್ರದವಳು ನೋಡು ಅವಳು ಹಣೆ ಬರ ಹೆಂಗೈತೆ. ನಾನು ಆವಾಗಲೇ ನಿನಗೆ ಬತ್ತಾಯಿದ್ಯಾ ಅಂತ ಅಂದ್ಬಿಟ್ಟು ಒಡೆ ಮಾಡಕ್ಕೆ ಹೋಗಿದ್ದೆ, ಈ ಮುದುಕಿನೇ ಮಾಡಬೇಕಾ ಎಟ್ಬೇಕಾ ಅಂತ ಅಂತಾಳೆ ದರ್ವೇಸಿ ಇವಳು. ಅವ್ನ ಗಂಡ ಆಗ್ಲೇ ಹಿಂಗೆ ನೋಡ್ತಾನೆ, ಏನು ಹಿಂಗೆ ಅನ್ಬಿಟ್ಲ ನನ್ನ ಹೆಂಡತಿ ಅಂತ. ಹಂಗೆ ನೋಡಿದ ತಕ್ಷಣ ನೋಡಿ ನಿಮ್ಮಮ್ಮ ಹೇಗೆ ಬಾಂಬ್ ಆಗ್ತಾ ಇದ್ದಾರೆ ಅಂತ. ಎಷ್ಟು ನ್ಯೂಸೆನ್ಸ್ ಗೊತ್ತಾ, ಮನೆಯಲ್ಲಿ ಇರೋಕ್ಕೆ ಆಗೋದಿಲ್ಲ. ಹಾರಿಬಲ್ ತಗೊಂಡು ಫಸ್ಟ್ ಯಾವ್ದಾದ್ರು ಆಶ್ರಮಕ್ಕೆ ಹಾಕ್ಬಿಡಿ, ನನ್ನ ಕೈನಲ್ಲಿ ಇರೋಕ್ಕಾಗಲ್ಲ, ನಿಮ್ಮಮ್ಮನ ನಾನಾ ಅಂತ ಅವಳು ಕ್ಲಾಸ್ ಹಾಕ್ಬಿಡ್ತಾಳೆ. ಸರಿ ಆಯ್ತು, ಇದನ್ನ ಸಮಾಳಿಸ್ಕೊಂಡು ರಾತ್ರಿ ಆದ್ರೂ ಅವಳು ಬ್ಯಾಲೆನ್ಸ್ ಮಾಡಿ ಸ್ವಲ್ಪ ಹೇಳೋಣ ಅಂತ ಕೂತ್ಕೊಂಡಾಗ ಇರುವಾರ ನೈಟ್ ಎಫೆಕ್ಟ್ ಜಾಸ್ತಿ ಆಗ್ಬಿಡುತ್ತೆ. ಯಾವ ತರ ಅಂದ್ರೆ ಅದು ಮದುವೆ ಆಗಿರೋರಿಗೆ ಗೊತ್ತೋದು ಏನೋದು ಅಂತ. ಅದಕ್ಕೆ ಒಂದು ಮಂತ್ರ ಇದೆ. ಮಂತ್ರದ ಹೆಸರೇ TDM ಮಂತ್ರ ಅಂತ. ಏನ್ ಜಗಣ TDM ಅಂದ್ರೆ? ತಲ್ದಿಮ್ ಮಂತ್ರ ಅಂತ. ಗಂಡ ಹೆಂಡು ತಲ್ದಿಮಾಕ ಮನ್ಕೊಂಡಿರ್ತಾರಲ್ಲ, ಅವಳು ಈ ಕಡೆ ಹಿಂಗೆ ತಿರ್ಕೊಳಕ್ಕೆ, ತಿರ್ಗೆ ಈ ಕಡೆ, ಏನೇ ಪಾಪ ನಮ್ಮಮ್ಮ ಏನೋ ಅಂತ ಅವಳು ಹಿಂಗೆ ಅನ್ನಕ್ಕೆ, ಪಾಪ ಇವನು ಎಲ್ಲಾ ಆಂಗಲ್ಲೂ ಟ್ರೈ ಮಾಡ್ತಾನೆ, ಯಾವುದೋ ವರ್ಕೌಟ್ ಆಗ. ಯಾವುದೂ ಇಲ್ಲ, ಅಲ್ಲೇ ತಲ್ದಿಮಲ್ಲೇ ಲಾಕ್ ಹಾಕೋದವ್ರು, ಅಲ್ಲೇ ಹಾಕ್ಬಿಟ್ಟು ಈ ಕಬ್ಬನ ಹಿಂಡ್ತಾರಲ್ಲ ಹಂಗೆ. ಏನು ಗೊತ್ತಾ, ಈ ಥರ ಮುಚ್ಚಿ ಬಿಡಿ, ನೀವೇನೋ ಹೋಗಿ ನನ್ನ ಮಾತಾಡ್ಬಿಡಿ ನೀವು, ಆಯ್ತು ಬಿಡಿ ನಮ್ಮ ಅಮ್ಮ ವಯಸ್ಸಾಗೈತೆ ಬಿಡಲಿ ಅಡ್ಜಸ್ಟ್ ಮಾಡ್ಕೊಳ್ಳೆ ಅಂತ ಇವನು ಕೆರೆಯಾಕೆ ನಾಗಿನ ಕಡೆ ಆಗ್ಬಿಡ್ತಾನಲ್ಲಿ TDM ಅಲ್ಲಿ. ಈಗ ಹಾಗೆ 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 ಅವರಿಬ್ಬರ ಮಧ್ಯೆ ಒಂದು ಕಾಂಪ್ರಮೈಸ್ ಬರುತ್ತೆ. ತಿರ್ಗಾ ಬೆಳಗ್ಗೆ ಎದ್ರೆ ಅದೇ ಗೋಳು ಅದೇ ಕತೆ. ಆ ಮುದುಕಮ್ಮ ಬಾಗ್ಲಲ್ಲಿ ಗೊಣ್ಣೆ ಸೋಸ್ಕೊಂಡು ಅಳ್ತಿರ್ತಾಳೆ, ಇವಳು ಟಾಟಾ ಮಾಡ್ಬೇಕಾದ್ರೆ ಬೈದು ಅಂತ ಅವಳು ಅಂತಿರ್ತಾಳೆ. ಇವನು ಯಾರಪ್ಪ ಲೈಫ್ ಇದು ಅಂತ ಅಂದ್ಬಿಟ್ಟು, ಗುರು ಲೈಫಲ್ಲಿ ಮದುವೆ ಮಾತ್ರ ಆಗಬಾರ್ದು ಅಂತ ದೊಡ್ಡ ಸನ್ಯಾಸಿ ಹೇಳ್ದಂಗೆ ಹೇಳ್ತಾನೆ. ನೈಟ್ ಎಫೆಕ್ಟ್ ಅಲ್ಲಿ TDM ಅಲ್ಲಿ ಮಾತ್ರ ಒಂದಾಗ್ಬಿಡ್ತಾರೆ. ಇನ್ನ ಜಗಳ ಮಾಡ್ಕೊಂಡು ಪಾಪ ಗಂಡು ಜನ್ಮ ಅವನು ಬಾಳು ನಾಯಿಗೂ ಬೇಡ. ಈ ಕಡೆ ಅಮ್ಮನ್ ಕಳ್ಕೊಳಂಗಿಲ್ಲ, ಈ ಕಡೆ ಎಂಡ್ರನ್ ಕಳ್ಕೊಳಂಗಿಲ್ಲ. ಅಮ್ಮನ್ ಕಳ್ಕೊಂಡ್ರೆ ಪ್ರೀತಿ ಹೋಗುತ್ತೆ, ಎಂಡ್ರನ್ ಕಳ್ಕೊಂಡು ಹೋಗುತ್ತೆ. ಯಾವ್ದು ಇಟ್ಕೊಂಡು ಹೆಂಗ್ ಮಾಡೋದು, ಯಾವ ತರ ಮಾಡೋದು ಹೇಳ್ರಪ್ಪ ನೀವು. ಇದು ಆಗ್ಬಾರ್ದು. ಆಕ್ಟ್ ತುಂಬಾ ಚೆನ್ನಾಗಿದೆ, ಡಣ ತುಂಬಾ ಚೆನ್ನಾಗಿ ಮಾಡಿದೆ ಕಣ. ತಲ್ದಿಮ್ ಮಂತ್ರದಲ್ಲಿ ಭಟ್ರು ಸೋತಿದಾರ ಗೆದ್ದಿದಾರ? ನಮ್ದು TDM ಅಲ್ಲಿ ಸದಾಕಾಲ ದಿಗ್ವಿಜಯ. ಮನಸಾರ ಹೇಳ್ತಿದ್ದಾರೆ ಭಟ್ರು. ಕಾರಣ ಏನಂದ್ರೆ ಸೊಸೆ ಇದ್ದಾಳೆ, ಅತ್ತೆ ಇಲ್ಲ. ನಾನು ತುಂಬಾ ಹಿಂದೆನೆ ತಾಯಿನ ಕಳ್ಕೊಂಡಿದ್ದರಿಂದ. ರಾಂಗ್ ಕ್ವಶನ್, ಐ ಆಮ್ ವೆರಿ ಸಾರಿ. ಆಮೇಲೆ ಈ ಕಡೆ ರೈಟ್ ಅಲ್ಲಿ ಬೆಳಕು ಕೂತೋಳ ಇವಮ್ಮ.
ಹೇಳಲೇಬೇಕಾಗ್ತದೆ. ಸಾರ್ವಜನಿಕವಾಗಿ ಈ ರೀತಿಯಾದಂತ ಪ್ರಶ್ನೆಗಳೆಲ್ಲ ಬಂದಾಗ ಉತ್ತರವನ್ನ ಕರೆಕ್ಟ್ ಕೊಡಬೇಕಾಗ್ತದೆ. ಅಸ್ಯ ಯಜಮಾನಸ್ಯ ಗೋತ್ರೋದ್ಭವಸ್ಯ TDM ಮಂತ್ರಸ್ಯ ಮಂಡ್ಯ ಸೊಸೆಯಸ್ಯ ಮಂಡ್ಯ ಅತ್ತೆ ಬೇರೆ ಸ್ವಲ್ಪ ರಫ್ ಇರ್ತಾರೆ. ತೇ ಬಾರೆ ಅಂತ ಕರೆಯೋರು. ಪ್ರೇಮ್ ಸಿಯಾ ಹೌ ಯು ಮಮ್ಮಿ ಇಸ್ ಕಾಲಿಂಗ್. ನಮ್ಮ ಅತ್ತೆ ನಮ್ಮ ಮುಂದೆ ಮಾತಾಡೋದೇ ಇಲ್ಲ. ಏನೊಂದು ಪ್ರೇಮ್ ಏನೊಂದು ಸಿಯಾ ಪ್ರೇಮ್ ಯೋ ಮಮ್ಮಿ ಇಸ್ ಲೈಕ್ ದಟ್. ಓಕೆ 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 ಅಡ್ಜಸ್ಟ್ ಮಾಡ್ಕ ಏನಾರು ಓಕೆ 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 ಸರಿ ಹೋಗ್ತದೆ ಬಿಡು ಓಕೆ ಓಕೆ. ಎಲ್ಲ ಕೇಳಿಸ್ಕೊಂಡಿದ್ದೀರಲ್ಲ, ಪ್ರಪ್ರಥಮ ಬಾರಿಗೆ ನಮ್ಮ ಈ ವೇದಿಕೆಯಲ್ಲಿ TDM ಮಂತ್ರೋಪದೇಶವಾಗಿದೆ. ಮ್ಯಾಕ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಸಿಕ್ಕಿದೆ. ರೌಂಡ್ ಆಫ್ ಆಗಿ ನೋಡುವ ರಿಸಲ್ಟ್ ಕೊನೆಯಲ್ಲಿ ಏನು ಅನ್ನೋದನ್ನ ಜಡ್ಜಸ್ ತಿಳಿಸ್ತಾರೆ. ಅವರ ಸೀಕ್ರೆಟ್ ಮಾರ್ಕ್ಸ್ ನ ಬರ್ದಿರ್ತಾರೆ. ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೂ ಇರುತ್ತೆ. ಕಡೆಯಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸದ್ಯಕ್ಕೆ ಲಿವ್ ದ ಮೂಮೆಂಟ್, ಎಂಜಾಯ್. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಾ ಇದ್ದಾರೆ ಹಿತೇಶ್ ಬೆಳತಂಗಡಿ, ಬೆಂಗಳೂರಿನ ಮಿಮಿಕ್ರಿ ರಾಜು. ಇವ್ರ ಜೊತೆ ಗೆಸ್ಟ್ ಆಗಿ ಬರ್ತಿದ್ದಾರೆ UK PK. ಪದ ಸಸ ಸಾರಿ ಸನ್ನಿಧಪ ಪದ ಸಸ ಸಾರಿ ಸನ್ನಿಧಪ ಗರಿ ದರಿ ಗರಿ ದರಿ ರಿಗಮ ಗರಿ ಗರಿ ಸನ್ನಿಧ ಸಸ 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 ಸ. ಗೋಪಿನ ಹೇಳು ಹಾಗೆ ಬಾರಿಸಬೇಕು. ಟನ್ ಟಟ್ಟೌನ್ ಟನ್ ಟಟ್ಟೌನ್ ಟನ್ ಟಟ್ಟೌನ್ ಟನ್ ಟಟ್ಟೌನ್. ಬೆಂಗಳೂರು ಟಿಂಡೆಜಿ ಹಳ್ಳಿ ನನ್ನ ಮೇಲೆ ಚಾಲೆಂಜೇರಿ ಏನೆಲ್ಲೇ ಹೇಳಲ್ಲೇ ನನ್ನ ಸಂಗೀತ ಕೇಳಿ ಬಾರೆ 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 ಇಲ್ಲಿಗೆ. ಎಂತದು ಮರೆ ರಾಗೆ ನೋಡುದು ನಗುವುದೆಂತ ನೀವು ಎಂತ ಯಾವತ್ತು ಬಂದವನು ಪ್ಯಾಕ್ ಬ್ಯಾಕ್ ಮಾಡ್ತೇನೆ ಅಂತನ. ಈ ಪ್ಯಾಕ್ ಬ್ಯಾಕ್ ಪವರ್ ಗೊತ್ತುಂಟ ನಿಮಗೆ? ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದೇನೆ ಗೊತ್ತುಂಟಾ? ಗೊತ್ತುಂಟು, ಅದಕ್ಕೆ ಡೇಂಜರ್ ಝೋನ್ ಬಂದಿತ್ತೀಯ. ಎಂತ ಮಂಡೆ ಬಿಸಿ ಮಾರ್ಯಾರೆ. ಶಿಷ್ಯ ಆಕ್ಟ್ ಶುರು ಮಾಡುವ. ಇವನದೊಂದು ಅವಸ್ಥೆ ಮಾರ್ಯಾರೆ. ಡೈಲಾಗ್ ಮಿಸ್ ಆದರೆ ರಕ್ಷಿತಾ ಮೇಡಮ್ ಅನ್ನು ನೋಡಿಕೊಂಡು ನಾಚು ಅಂತ ಯಾರೊಬ್ಬ ಹೇಳಿದ್ದಾರೆ. ಫಸ್ಟ್ ಎಪಿಸೋಡ್ ಇಂದ ಇವನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇವನು ಯಾವುದನ್ನು ಮಿಸ್ ಮಾಡಿದರು ಇದನ್ನೊಂದು ಮಿಸ್ಸೇ ಮಾಡುವುದಿಲ್ಲ. ಏ ಗೋಪಿ, ನೀನು ಹೀಗೆ ಮಾಡಿದರೆ ಉಂಟಲ್ಲ, ಉತ್ತನೂ ಆಗುದಿಲ್ಲ ಉತ್ತರವೂ ಆಗುದಿಲ್ಲ. ಡೈಲಾಗ್ ಹೇಳು ಮಾರಾಯ. ನಾನು ರೋಲಲ್ಲಿ ಗೆಸ್ಟ್ ಒಪ್ಕೊಂಡಿದ್ದು ಡೈಲಾಗ್ ಹೇಳಕ್ಕಲ್ಲ, ಮತ್ತೆ ರಕ್ಷಿತಾ ಮೇಡಮ್ ನೋಡಕ್ಕೆ ಟೈಮ್ ಸಿಗುತ್ತೆ ಅಂತ. ಇವನು ಈಗ ಡೈಲಾಗ್ ಹೇಳಿದ. ಸ್ಯಾಂಡಲ್ವುಡ್ ನಲ್ಲಿ ನಂಬರ್ 1 ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ನೋ ಕನಸು ಇನ್ನೂ ಬಿದ್ದಿಲ್ಲ. ತೆಗೆದುಕೋ. ನಾನೀಗ ಒಂದು ಚಂದದೊಂದು ಮ್ಯೂಸಿಕ್ ಕಂಪೋಸ್ ಮಾಡುತ್ತೇನೆ. ಎಂತದ ಬರ್ಸ್ರಿ. ಈಗ ನಿನಗೆ ಟೆಂಪೋ ಗೊತ್ತುಂಟಲ್ಲವ? ಅದರಲ್ಲೇ ಬಂದಿದ್ದು ನಾವು. ಅದು ಅಲ್ಲ ಮಾರಯ್ಯ, ಈ ಶಾರ್ಪ್. ಯಾ ಶಾರ್ಪು? ಈ ಸಾರ್ ಈ ಸಾ ತಾನನ 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 ತಾನ ತಾನನ 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 ತಾನ ತಾನನ ತಾನನ. ಹೇಗಿತ್ತ ಕಂಪೋಸ್ ಗೋಪಿ? ಶಿವನೇ ಶ್ಯಾಮಲಿಂಗ, ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ. ನೀನು ಎಂಬುವನಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು. ಶಿವನೇ ಶ್ಯಾಮಲಿಂಗ, ನಿಮಗೆಲ್ಲರಿಗೂ ಅಖಿಲ ಕರ್ನಾಟಕದ ಪುಟ್ಕೋಸಿ ಸಂಘದ ಅಧ್ಯಕ್ಷ ಮಾಡುವ ನಮಸ್ಕಾರ ಕಣಪ್ಪ. ಏನ್ಲ ಮಂಜುನಾಥ, ಹರಿಕೃಷ್ಣರ್ ಬರ್ದಿರೋ ಹಾಡನ್ನ ನಾನೇ ಬರ್ದಿದ್ದೀನಿ ಅಂತ ಹೇಳಿಕೆ ಅಂದ್ಬಿಟ್ಟು ಅವ್ರ ಹಾಡನ್ನೆಲ್ಲ ಕೆಡಿಸ್ತಾ ಇದೆಯೇನಪ್ಪ? ಏನು ಇದು ಹರಿಕೃಷ್ಣ ಅವರು ಕಂಪೋಸ್ ಮಾಡಿದ್ದ? ಗೋಪಿ, ಈ ಕತೆ ನೋಡು. ಓಯ್ ಗೋಪಿ, ನೀನು ಆ ಕಡೆ ನೋಡಿದರೆ ಉಂಟಲ್ಲ, ನಿನ್ನ ಗೆಸ್ಟ್ ರೋಲ್ ಕಟ್ ಮಾಡಿ ಬಿಡುತ್ತೇನೆ. ಈ ಕಡೆ ನೋಡು, ಇದು ಹರಿಕೃಷ್ಣ ಕಂಪೋಸ್ ಮಾಡಿದ್ದಂತೆ. ಗುರುಗಳೇ,
ಸುದೀಪ್ ಮತ್ತು ರಕ್ಷಿತಾರಾಮ್ ಡ್ಯಾನ್ಸ್ ಮಾಡಿದ್ರು ಅಣ್ಣ ಫಿಲ್ಮ್ ಇದು ನಮಗ್ ಗೊತ್ತಿಲ್ವೇ? ಶಿವನೇ ಶಂಲಿಂಗ, ಈ ಹಾಡ್ ಕೇಳಿದ್ರೆ ಕರ್ನಾಟಕದ ಹೆಣ್ಮಕ್ಳು ಸರಿಗೆಲ್ಲ ಹಾರಾಡ್ತದಪ್ಪ. ಕರ್ನಾಟಕದ ಹುಡುಗರ ಬಾಯಲ್ಲೆಲ್ಲ ಇರೋದೆಲ್ಲ ಇದೆ ರಿಕಾರ್ಡಪ್ಪ. ನಿನಗೆ ಗೊತ್ತಿಲ್ಲ ಮಂಗಳೂರು ಮಂಜುನಾಥ? ಅಯ್ಯೋ, ಇದು ಸೀರೆ ಹಾಡ, ಇದು ಭಕ್ತಿಗೀತೆ ಗುರುಗಳೇ. ನಾನು 10 ವರ್ಷಕ್ಕಿಂತ ಮುಂದೆ ಕಂಪೋಸ್ ಮಾಡಿದ್ದು. ಬೇಕಾದ್ರೆ ನಿಮಗೆ ಹಾಡಿ ತೋರಿಸ್ತೇನೆ. ಗೋಪಿ ಡೋಲಗ ತೆಗೆದುಕೋ. ಗೋಪಿ ರೆಡಿ ಅಲ್ಲವಾ? ಅದೇ ಶಾರ್ಪ. ಈ ಸಾರ್, ಈ ಸಾರ್, ಈ ಸಾರ್. ದೇವರ ಭಕುತಿಗೆ ಸೋತವರಿಲ್ಲ ಓ ನನ್ನ ಮಾದೇಶ್ವರ. ಮಲೆಯ ಮದೇವನೆ ನಿನ್ನನು ನೋಡ ಬಂದರು ಭಕ್ತರೆಲ್ಲ. ಇದು ನೀನು ಕಂಪೋಸ್ ಮಾಡಿದ್ದ? ಶಿವನೇ ಜಂಬೇಶ್ವರ, ನನಗೆ ಪಾಪ ಬಂದ್ಬಿಟ್ರೆ 6 ಮಿನಿಟ್ ಪೇಟ್ಗೆ ತಗೊಂಡು ತಲೆ ಮೇಲೆ ಕೊಟ್ಟಾಕ್ಬಿಡ್ತೀನಿ. ಅದ್ ಯಾರು ಕಂಪೋಸ್ ಮಾಡಿದ್ದಂತ ಸ್ವಲ್ಪ ನೋಡ್ಲಾ? ಸೀರಲಿ ಹುಡುಗಿರ ನೋಡಲು ಬಾರದು ನಿಲ್ಲಲ್ಲ ಟೆಂಪರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ಅಯ್ಯೋ ಮಾದೇಶ್ವರ, ನಿನ್ನ ಬಗ್ಗೆ ಹಾಡಿರುವ ಹಾಡನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಅಲ್ಲ, ನನ್ನ ಟ್ಯೂನು ಕದ್ದದಕ್ಕೆ ನನಗೆ ಬೇಜಾರಿಲ್ಲ. ಆದರೆ ಸೀರೆಯ ಬಗ್ಗೆ ಹಾಡಿ ಸೀರೆಯಲ್ಲಿ ಟೆಂಪರೇಚರು ಹೇಳಿಲ್ಲ ನಮ್ಮ ಟೀಚರು. ಎಂತ ಇದು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಮರೆ. ಯಾರು ಇದನ್ನು ಯಾರು ಬರೆದತ್ತ? ಯೋಗರಾಜ್ ಭಟ್ರು ಅಂತ ಕೇಳಿದ್ಯಾ? ಆ ಭಟ್ಟರಿಗೆ ತಲೆ ಕೆಡುವ ಮುಂಚೆ ಬರೆದದ್ದು, ತಲೆ ಕೆಟ್ಟ ಮೇಲೆ ಬರೆದದ್ದು. ಅವ್ರಿಗೆ ತಲೆ ಕೆಟ್ಟಿಲ್ಲಪ್ಪ, ಅವ್ರ ಆಡ್ನಲ್ಲೇ ಬರ್ದು ಬಿಟ್ಟವ್ರಲ್ಲ, ತಲೆ ಕೆಟ್ಟ ಬಟ್ಟ ಅಸುಡ ಸುಡ ಅಂತ ಕೇಳಿಲ್ಲ ಅಲ್ಲ. ಇದು ಹುಚ್ಚ ಯಾವತ್ತು ತಾನು ಹುಚ್ಚ ಅಂತ ಒಪ್ಪಿಕೊಳ್ಳುವುದಿಲ್ಲ. ಫಸ್ಟ್ ಟೈಮ್ ಒಬ್ಬ ಹುಚ್ಚ ನಾನು ಹುಚ್ಚ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದೇನೆ. ನೋಡು, ಆ ದನ ಕಾಯುವವನುಂಟಲ್ಲ, ನನ್ನನ್ನೊಮ್ಮೆ ಮೀಟ್ ಮಾಡ್ಲಿಕ್ಕೆ ಹೇಳಾಯ್ತಾ? ಇವನೇನೋ ರಾಂಗ್ ರೂಟ್ ಅಲ್ಲಿ ಹೋಗ್ತಾವನಪ್ಪ. ಮೊದ್ಲೇ ಡೇಂಜರ್ ಜೂನ್ ಅಲ್ಲ ಅವನೇ. ನೀವೇ ಕಾಪಾಡ್ಬೇಕು ಇವನ್ನ. ಎಂತ ಇಲ್ಲ ಮಾರ್ಯಾರೆ, ಯಾಕೆ ತುಂಬಾ ಸುಸ್ತಾದವರಾಗೆ ಕಾಣುತ್ತೀರಾ? ಏನಪ್ಪ ಮಾಡ್ತೀಯ? ನಿಮ್ಮ ಸುಸ್ತು ಹೋಗ್ಲಿಕ್ಕೆ ನಾನೊಂದು ಸಾಂಗ್ ಹಾಡುತ್ತೇನೆ. ದೇವರ ಸಾಂಗ? ಎಂತ ಗುರುಗಳೇ, ನನ್ನ ಹತ್ರ ಅದು ಬಿಟ್ಟರೆ ಬೇರೆ ಯಾವುದುಂಟು? ಗೋಪಿ ಡೋಲಕ ತೆಗೆದುಕೋ. ಈಗ ಯಾವ ಶಾರ್ಪು ಗುರುಗಳೇ? ಈಗ ಹೆಚ್ಚಿ ಶಾರ್ಪು ಬಡಿಲಿಕ್ಕೆ ರೆಡಿ ಇದೆಯಲ್ಲ? ಇಲ್ಲ ಇಲ್ಲ, ಇನ್ನೊಮ್ಮೆ ಬಡಿ. ತಾನಾನ 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 ತಾನ ತಾನಾನ 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 ತಾನಾನ. ಮಾಡ್ಲ ಇದು ಇರಕ್ಕಾಗೆ ಕತ್ತೆಗಳು ಓಡೇ ಬಿಡ್ತಾವ ಕಣ್ಲ. ಜಗ್ಗೇಶ್ ಅಣ್ಣಾರ್ಗೆ ಏನಾರು ಗೊತ್ತಾದ್ರೆ ನಿನ್ ಮೂಕದ ಮೇಲೆ ಹೋಗಿತಾರ. ಅಯ್ಯೋ, ಇದನ್ನು ಕದ್ದಿ ಬಿಟ್ರ? ಅಲ್ಲ, ನಾನು ಮಾಡುವ ದೋಸೆಯನ್ನು ಅವರದು ಇವರದು ಹೇಳಿದರೆ ನಾನು ಎಲ್ಲಿಗೆ ಹೋಗುವುದು? ಮಂಗಳೂರಿಗೆ ನೀರು ದೋಸೆ ತಿನ್ಲಿಕ್ಕೆ ಬಂದವರು ಈ ಹಾಡನ್ನು ಕದ್ದಿರಬೇಕು. ಇದು ನೀರು ದೋಸೆ ರಿಕಾರ್ಡ್ ಕಣ್ಲ. ಅಯ್ಯೋ, ನನ್ನ ಒಳ್ಳೆ ದೋಸೆ ಹೋಯ್ತಲ್ಲ ಮಾರಾಯ. ನಮ್ಮ ದೋಸೆ ಬಿಡಿ, ಅವ್ರ ದೋಸೆ ಕೇಳೋಣ. ಈಗ ನೀನು ಶುರು ಮಾಡ್ತೀರ. ಗೋಪಿ ಡೋಲಕ್ ಹಿಡಿದುಕೋ. ಗುರುಗಳು ಇದ್ದಿದ್ದು ಅದಕ್ಕೆ ನಾನು. ಈಗ ಯಾವುದು ಸಾರ್ಪ ಗೊತ್ತಿದ್ದಲ್ಲ? ಹೆಚ್ಚು ಹೆಚ್ಚು ಅದೇ ಹಚ್ಚು ಹಚ್ಚು. ಯಾಕೋ ನನ್ ತಲೆ ತಿಂತ ಇದ್ರ ಲೇ? ಇದು ಸಂಗೀತ ಏನು? ಬೆಳಗ್ಗೆಯಿಂದ ಸಂಗೀತ ಆಡ್ತೀನಿ ಅಂತೇಳಿ ಬರೇ ಬಾಯಲ್ಲಿ ಆಡ್ತಾ ಇದ್ದೀರ. ಹಾರ್ಮೋನಿ ನುಡಿಸ್ಕೊಂಡು ಸ್ವಲ್ಪ ಆಡಪ್ಪ. ಎಂತ ಗುರುಗಳೇ? ಗೋಪಿ ರೆಡಿಯಾಗು. ಈಗ ಯಾವುದು ಶಾರ್ಪ್ ಗೊತ್ತುಂಟಾ? ಜಡ್ಡು ಶಾರ್ಪ್.
ತಾನಂತ ತಾನಂತ ತಾನ ನಾನೇ ನಾನೇನಾ ತನಂತ ತನಂತ ತಾನೇ ನಾನ ತಾನೇ ನಾನಾ ಯಾಕೆ ಮಾಡು ಜನನೆಲ್ಲ ಆಡ್ತಾವ್ರೆ ಕಣ್ಣ ಸ್ವಲ್ಪ ಸುಮ್ನಿರ್ಲ ಬಾಯಲ್ಲೇ ಆಡ್ತಾ ಇದ್ದೆ ಯಾರನ್ನೇ ನುಡಿತಾ ಇಲ್ವಲ್ಲ ಗುರುಗಳೇ ಇದರ ಶ್ರುತಿಗೆ ಹೋಗಿದೆ. ಹೌದಾ? ಅದೇನೋ ಕುಣಿಲಾರ್ದು ಹೆಣ್ಣು ನೆಲ ಡೊಂಕು ಅನ್ಲಂತೆ. ಹಂಗಾಯ್ತು, ನಾನ್ ಬಾರಿಸ್ತೀನಿ ನೋಡಪ್ಪ. ಸಿರ್ರಿ ಸುಳ್ಳು ಮಾಡ್ಕೊಳ್ಳಲ್ಲ. ಕೊಡಗ ನಕ್ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗ ನಕ್ಕೋಳಿ ನುಂಗಿತ್ತ, ಕೊಡಗ ನಕ್ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗ ನಕ್ಕೋಳಿ. ಗಟ್ಟಿ ಚೆನ್ನಾಗೈತಲ್ಲ. ಅಯ್ಯೋ ಗುರುಗಳೇ, ನನ್ನ ಹಾರ್ಮೋನಿಯಂ ಮಾಲೀಕನ ಮಾತು ಕೇಳುವ ಬದಲು ಬೇರೆಯವರ ಮಾತು ಕೇಳುತ್ತಿದೆ. ಈ ಜಂಗಲ ನಿನ್ ಮ್ಯೂಸಿಕ್ ಡೈರೆಕ್ಟರ್ ಆಗಲ್ಲ. ಇಲ್ಲ ಗುರುಗಳೇ, ಮಂಜುನಾಥನ ಮೇಲೆ ಆನೆ ಮಾಡಿ ಹೇಳುತ್ತೇನೆ, ನನ್ನ ಟ್ಯೂನು ಬೇರೆಯವರಿಗೆ ಮ್ಯೂಸಿಕ್ ಆಗಬಹುದು, ಆದರೆ ಬೇರೆಯವರ ಮ್ಯೂಸಿಕ್ ನನ್ನ ಟೋನ್ ಆಗುವುದಿಲ್ಲ. ಒಂದು ವೇಳೆ ಕದ್ದದ್ದೇ ಆದರೆ ಈ ಮಂಜುನಾಥ ಎಡಗಡೆಯ ಮೀಸೆಯನ್ನು ಬೋಳಿಸಿ ಬಿಡುತ್ತಾನೆ. ಬೋಳಿಸ್ತೀನಿ. ಒಂದ್ ಕೆಲಸ ಮಾಡಪ್ಪ, ಮರ್ಯಾದಿಂದ ಈ ಪೆಟ್ಟಿಗೆ ತಗೊಂಡು ಊರಿಗೆ ಹೋದ್ರೆ ಉಳ್ಕಂಡೆ, ಇಲ್ಲ ಅಂದ್ರೆ ಯಾರ ಮಣ್ಣಿನ ಕಿತ್ಕೊಂಡ್ಬಿಟ್ಟು ನೀನು ಓಡಿಸ್ಬಿಡ್ತಾರೆ. ಗೋಪಿ, ಇಲ್ಲಿ ನಮ್ಮ ಕಲೆಗೆ ಬೆಲೆ ಇಲ್ಲ. ನಡಿ ಗೋಪಿ, ನಾವು ನಡೆಯೋಣ. ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಣ್ತಮ್ಮ. ಗುರುಗಳೇ, ಇದನ್ನು ಕದ್ದು ಬಿಟ್ಟರೆ ಇನ್ನು ಎಷ್ಟು ಆಡಿ ಹಿಡ್ಕೊಂಡವನಪ್ಪ ಇವನು. ಆ ದೇವ್ರೇ ಇವನು ಕಾಪಾಡ್ಬೇಕು. ಶಿವನೇ ಶಮ್ಲಿಂಗ. ಇವರು ಸ್ಕಿಟ್ ಮಾಡಿದ್ರ ಅಥವಾ ನಿಮ್ಮನ್ನ ಹೊಗಳಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಿದ್ರ? ಹೆಂಗೆ ಕತೆ? ಹೊಗಳಿದ್ರ ಬೈದ್ರ ಒಂದು ಗೊತ್ತಾಗಿಲ್ಲ. ಅದಕ್ಕೆ ಕೇಳಿ. ಲಾಸ್ಟ್ ಟೈಮ್ ನಾನು ಎಲಿಮಿನೇಷನ್ ಡೇಂಜರ್ ಝೋನಿಗೆ ಹಾಕಿದ್ರೆ ನಾನಲ್ಲ, ಇವರಿಬ್ರು ಕಾರಣ. ಆಮೇಲೆ ಇಬ್ಬರದ್ದು ಇಷ್ಟ ಆಗೋ ವಿಷಯ ಅವರಿಬ್ಬರಲ್ಲಿ ಬೆಳೆದಿರೋ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ಗೆ ಅಟ್ಲೀಸ್ಟ್ ಅವ್ರು ಪಟ್ಟಿರೋ ಶ್ರಮಕ್ಕೆ ಇಲ್ಲಿ ರಿಯಾಕ್ಷನ್ಸ್ ನೋಡಿದ್ರೆ ಗೊತ್ತಾಗಬೇಕು. ನಿಮ್ಮ ಕಾನ್ಫಿಡೆನ್ಸ್ಗೆ ಒಂದು ಶರಣು. ಹಿತೇಶ ಇವತ್ತು ತುಂಬಾ ವಿಶೇಷವಾಗಿ ಕಾಣಿಸ್ತಾ ಆಫ್ಟರ್ ಪ್ಯಾಕಪ್. ಎಸ್, ರಾಜು ಅವರದ್ದು 20 ಬಾಲ್ಸ್ 40 ರನ್ 2 ಕ್ಯಾಚ್. ಅವರು ಆಲ್ರೌಂಡ್ರು. ನೆಕ್ಸ್ಟ್ ಮ್ಯಾಚ್ ಸೆಲೆಕ್ಟ್ ಆಗಬಹುದು, ಆ ಥರದ ಪರ್ಫಾರ್ಮೆನ್ಸ್ ಇತ್ತು. ಬಟ್ ವಿಷಯ ಇನ್ನೊಂದು ಸ್ವಲ್ಪ ಸುಧಾರಣೆ ಬೇಕು ಓವರ್ ಆಲ್ ಆಕ್ಟ್ ಅಲ್ಲಿ. ಎಕ್ಸ್ಟ್ರಾ ಪ್ಲೇಯರ್ ಆಗಿ ಚೆನ್ನಾಗಿ ಡೋಲಕ್ ಹಿಡ್ಕೊಂಡು ಚೆನ್ನಾಗೇ ಮಾಡಿದ್ಯಪ್ಪ. ಥ್ಯಾಂಕ್ ಯು. ಓಕೆ ಜಗಣ, ಎಲ್ಲರೂ ತಮ್ಮ ತಮ್ಮ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿದ್ರು. ಇನ್ನೇನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಂಗೇನಿಲ್ಲ. ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ನಮ್ಮ ಕುಳ್ಳಿ ಅವನು ಸಿಕ್ಕಿದ ಪಾತ್ರವನ್ನ ಚೆನ್ನಾಗಿ ಮಾಡಿಕೊಂಡ. ಇವನು 2-3 ಪ್ಲೇಯಲ್ಲಿ ಏನೋ ಒಂದು ಮಿಸ್ ಕಾಣಿಸ್ತಾ ಇತ್ತು ಒಂದು, ಅದನ್ನೆಲ್ಲ ಮರೆಮಾಚಿ ಈಗ ಕರೆಕ್ಟಾಗಿ ಟ್ರ್ಯಾಕಿಗೆ ಬಂದಿದ್ದಾನೆ. ಓಕೆ, ಜಗಣ್ಣ ಅವರ ಒಂದು ವರ್ಡ್ ಕೊಟ್ಟಿದ್ದಾರೆ. ಈಗ ನಮ್ಮ ರಕ್ಷಿತಾ ಮೇಡಮ್ ಏನ್ ಹೇಳ್ತಾರೆ ಕೇಳುವ. ಇವತ್ತಿನ ಆಕ್ಟಲ್ಲಿ ನನಗೆ ಹಿತೇಶ್ ತುಂಬಾ ಇಂಪ್ರೂವ್ ಆಗಿದ್ದಾರೆ ಅನಿಸ್ತು. ಆಕ್ಚುಲಿ ಸ್ಪೀಕ್ ನನಗೆ ಯಾಕೆ ಹಿತೇಶ್ ಇಸ್ ಒಂಚೂರು ನನಗೆ ಎಲ್ಲೋ ಅನ್ಸುತ್ತೆ ವೆನ್ ಇಟ್ ಕಮ್ಸ್ ಟು ಹಿಸ್ ಕಿಡ್ಸ್ ಅಲ್ಲ ಆನಂದ್, ಸ್ವಲ್ಪ ಇನ್ನ ಸೂಪರ್ ಆಗಿ ಅವ್ರಿಗೋಸ್ಕರ ಬರೀಬೇಕು ಅಂತ ಅನ್ಸುತ್ತೆ ಫಾರ್ ಸ್ಕ್ರಿಪ್ಟ್ ರೈಟರ್ಸ್. ದಿಸ್ ಇಸ್ ನನ್ನ ಕಡೆಯಿಂದ ಒಂದು ಸಜೆಷನ್. ರಾಜು ಸರ್ ಇವತ್ತು ಸ್ವಲ್ಪ ಡಲ್ ಆಗಿದ್ರು ಅನ್ಸ್ತು ನನಗೆ. ಈ ಯೋಗರಾಜ್ ಭಟ್ ಸರ್ ಈ ಹಾಡು ಬರ್ದಿದ್ದು ಚೆನ್ನಾಗಿದೆ ಅಲ್ಲ, ಒಂಥರ ಸೂಪರ್ ಸಾಂಗ್ ಅದು. ಏನಿದು, ಸೀರೆಲಿ ಹುಡುಗಿರ ನೋಡಲೇ ಬಾರದು ನಿಲ್ಲಲ್ಲ ಟೆಂಪರೇಚರು. ಬಟ್ರೆ ಇದು ಪೂರ್ತಿ ಯಾಕೆ ಸ್ಫೂರ್ತಿ ಯಾರು? ಬೆಳಿಗ್ಗೆ ಸೈಡಲ್ಲಿ ಯಾರೋ ಇರ್ತಾರೆ. ಯಾಕೆ ಬರ್ಕೊಳಕ್ಕೆ ಬರಿಬೇಕಾದ್ರೆ ಒಂದು ತುಂಡ್ಲಂಗ ಹಾಕೊಂಡಿರೋ ಕಾವ್ಯ ಕನ್ನಿಕೆ ಕಣ್ಮುಂದ್ ಬರ್ತಾಳೆ. ಒಳಗಿರ್ತಾಳೆ ಅವಳು, ಅವಳಿಗೊಂದು ರೂಪ ಇರೋದಿಲ್ಲ. ಎಲ್ಲಾ ಗಂಡ್ಮಕ್ಳು ಪರವಾಗಿ ನಾ ಬರದೇ ಇರೋದು. ಓಕೆ, ಸೂಪರ್ ಫ್ಯಾಂಟಾಸ್ಟಿಕ್. ಜಡ್ಜಸ್ ಅವರ ಸೀಕ್ರೆಟ್ ಮಾರ್ಕ್ಸ್ ನ ನಿಮ್ಗೆ ಕೊಟ್ಟಿರ್ತಾರೆ. ಕೊನೆಯಲ್ಲಿ ಏನು ಅಂತ ನಾವು ನೋಡುವ. ಸದ್ಯಕ್ಕೆ ಆಲ್ ದ ಬೆಸ್ಟ್. ಪ್ಲೀಸ್ ಹೋಗಿ ಕುತ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ಈ ಬಿಂದಾಸ್ ಪರ್ಫಾರ್ಮೆನ್ಸ್ ನಂತರ ಈಗ ಪರ್ಫಾರ್ಮ್ ಮಾಡಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ತುಮಕೂರಿನಿಂದ ಲೋಕೇಶ್ ಹಾಗೂ ಶಿವಮೊಗ್ಗದ ಉದಯ್. ಬರ್ಲಿ ಜೋರ ಚಪ್ಪಾಳೆ. ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮೋ ವೆಂಕಟೇಶ, ನಮೋ ತಿರುಮಲೇಶ. ಮಹಾನ್
ಕಮಿನ್ ಸರ್. ಬಾಪ ಬಾಪ ಬಾಪ. ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಕೂತ್ಕೋಪ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಉದಯ್ ಅಲ್ಲ ಸರ್, ನನ್ನ ಹೆಸರು ಉದಯ್ ಅಲ್ಲ ಸರ್. ಈಗ ನಾನು ರೈಟರ್ ಆಗಿದ್ದೀನಲ್ಲ, ಅದಕ್ಕೆ ಚಿ ಉದಯ್ ಶಂಕರ್ ರಾಜ್ ಭಟ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಸರ್. ರಾಜ್ ಭಟ್. ಹೌದು ಸರ್. ನೋಡಯ್ಯ, ವ್ಯಾಯಾಮ ಮಾಡುವಾಗ ದೇಹ ಆಂಜನೇಯ ತರ ಆಗ್ಬೋದು, ಆದ್ರೆ ಮುಖ ಅಲ್ಲ. ರೈಟರ್ ಅಂದ್ರೆ ಯೋಗರಾಜ್ ಭಟ್ರ ತರ ಇಲ್ಲ ಚಿ ಉದಯ್ ಶಂಕರ್ ತರ ಕಂಟೆಂಟ್ ಇರಬೇಕು, ಹೆಸರಲ್ಲ. ಸರ್, ನಿಮ್ಮನ್ನ ಭೇಟಿ ಆಗಿದ್ದು ತುಂಬಾ ಖುಷಿ ಆಯ್ತು ಸರ್. ನನಗೆ ಖುಷಿ ಆಗಿಲ್ಲ. ಹಲೋ ಲೇ ಸಂಗ್ರೆ, ಒಂದ್ ಟೀ ತಂದ್ ಸಾಯಲೇ. ಸಕ್ಕರೆ ಸ್ವಲ್ಪ ಜಾಸ್ತಿ ಇರ್ಲಿ. ನಿನ್ ಕತೆ ಹೇಳಪ್ಪ. ಸರ್, ನನ್ನ ಹುಟ್ಟೂರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಅಂಕರವಳ್ಳಿ ಸರ್. ಚಿಕ್ಕಂದಿನಿಂದಲೇ ನಂಗೆ ಕಲೆ ಸಾಹಿತ್ಯ ಅಂದ್ರೆ ತುಂಬಾ ಆಸಕ್ತಿ ಸರ್. ತೆಗೆದು ಬಿಟ್ಟ ಅಂದ್ರೆ ನೀನು ಹುಟ್ಲೇ ಇಲ್ಲ ಅನ್ಸ್ಬಿಡ್ಬೇಕು. ನೋಡು, ನಾನು ಕೇಳ್ತಿರೋದು ನಿನ್ನ ಕತೆ ಅಲ್ಲ, ಸಿನಿಮಾ ಮಾಡೋ ಕತೆ. ಸಾರಿ ಸರ್, ಸಾರಿ ಸರ್. ಕತೆ ಶುರು ಮಾಡ್ತೀನಿ ಸರ್. ಮಾಡು. ಸರ್, ಒಬ್ಬ ಹಳ್ಳಿ ಹುಡುಗ ಸರ್, ತನ್ನ ತಾಯಿಗೆ ಚಿನ್ನದ ಬಳೆ ತಗೊಂಡು ಹೋಗ್ಬೇಕು ಅನ್ನೋ ಕನಸಲ್ಲಿ ಸಿಟಿಗೆ ಬರ್ತಾನೆ ಸರ್. ಅವನಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಸರ್. ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಎದುರುಗಡೆ ನಿಂತಿರ್ತಾನೆ ಸರ್. ಅಲ್ಲಿಗೆ ಸರ್ ನಮ್ಮ ಹೀರೋಯಿನ್ ಇಂಟ್ರಡಕ್ಷನ್. ಸರ್, ಹೀರೋಯಿನ್ ಅದೇ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ವಾಚ್ ಪರ್ಚೇಸ್ ಮಾಡ್ಕೊಂಡು ಹಂಗೆ ಆಚೆ ಬರ್ತಾಳೆ ಸರ್. ನಮ್ಮ ಹೀರೋಯಿನ್ನ ನೋಡ್ತಾನೆ ಸರ್. ನೋಡ್ತಾ 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 ಹಂಗೆ ದಂಗಾಗಿ ಚರಂಡಿ ಬಿದ್ದೋಗ್ಬಿಡ್ತಾನೆ ಸರ್. ಅದೇ ರೋಡಲ್ಲಿ ಒಬ್ಳು ಸ್ಕೂಲ್ ಹುಡುಗಿ ನಡ್ಕೊಂಡು ಬರ್ತಾ ಇರ್ತಾಳೆ ಸರ್. ನಡ್ಕೊಂಡು ಬಂದಳು ಚರಂಡಲ್ಲಿ ಬಿದ್ದಿರೋ ನಮ್ಮ ಹೀರೋನ ನೋಡ್ತಾಳೆ ಸರ್. ನೋಡ್ದಳು, ಅಯ್ಯೋ ಯಾರೋ ಬಿದ್ಬಿಟ್ಟಿದ್ದಾರೆ ಅಂತ ಕೈ ಕೊಟ್ಟು ಮೇಲೆತ್ತಾಳೆ ಸರ್. ಆಗ ನಮ್ಮ ಹೀರೋ ಕೈಯಲ್ಲಿ ಇದ್ದಿದ್ದು 2 ಟೊಮೆಟೊ ಹಣ್ಣು ಸರ್. ಅದು ಕೆಸರಾಗೋಗಿತ್ತು ಸರ್. ಆಮೇಲೆ ಹೀರೋ ಅಲ್ಲಿ ಇಲ್ಲಿ ಅಲ್ದಾಡಿ ಹೊಟ್ಟೆ ಪಾಡಿಗೆ ಒಬ್ಬ ರೋಡಿ ಹತ್ರ ಕೆಲ್ಸಕ್ಕೆ ಸೇರ್ಕೊತಾನೆ ಸರ್. ಆವಾಗ್ಲೇ ಸರ್ ನಮ್ಮ ಹೀರೋಗೂ ಆ ಸ್ಕೂಲ್ ಹುಡುಗಿಗೂ ಲವ್ ಆಗೋದು. ಆಮೇಲೆ ಏನಾಗುತ್ತೆ ಅಂತ ನಾನು ಹೇಳ ಸರ್. ಏನಾಗುತ್ತೆ? ಹುಡುಗನ್ಗೆ ಫುಲ್ ಹುಚ್ಚಿಡಿಯುತ್ತೆ. ಇಲ್ಲ ಸರ್, ಹುಡುಗನಿಗೆ ಅರ್ಧ ಹುಚ್ಚಿಡಿಯುತ್ತೆ ಸರ್. ಆಮೇಲೆ ಆ ಅರ್ಧ ಹುಚ್ಚನಿಗೆ ಒಬ್ಳು ವಿಧವೆ ಸಿಗ್ತಾಳೆ ಸರ್. ಆ ವಿಧವೆಗೆ ಒಂದು ಪುಟ್ಟ ಗಂಡು ಮಗು ಇರುತ್ತೆ ಸರ್. ಆಮೇಲೆ ಈ ಅರ್ಧ ಹುಚ್ಚ ವಿಧವೆ ಇಬ್ಬರಿಗೂ ಮದುವೆ ಆಗುತ್ತೆ ಸರ್. ಹ್ಯಾಪಿ ಎಂಡಿಂಗ್ ಸರ್. ಹೆಂಗಿದೆ ಸರ್ ಕತೆ? ಕತೆ ಏನೋ ಚೆನ್ನಾಗಿದೆ. ಒಂದು 10 ಸೀಡಿ ತಗೊಂಡು ಒಂದೊಂದು ಸೀಡಿಗೆ 2 ಸೀನ್ ನೋಡ್ದಂಗೆ ಅನಿಸ್ತಾ ಇದೆ. ನೋಡು, ನಿನ್ನ ಹತ್ರ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕೊಡು. ಒಂದು ಆಸ್ಪತ್ರೆ ಸರ್. ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟ್ರು ಸರ್. ಅವರೇ ಸರ್ ನಮ್ಮ ಕತೆ ಹೀರೋ. ಆ ಹೀರೋಯಿನ್ಗೆ ಪ್ರಪೋಸ್ ಮಾಡೋದನ್ನ ಆಸ್ಪತ್ರೆಯಲ್ಲೇ ಒಂದು ರೋಸ್ ಇಟ್ಕೊಂಡು ರಿಹರ್ಸಲ್ ಮಾಡ್ತಿರ್ತಾನೆ ಸರ್. ರೀ ನಂದಿನಿ ಅವರೇ, ನೀವಂದ್ರೆ ನಂಗೆ ತುಂಬಾ ಇಷ್ಟ ರೀ. ನೀವು ನನ್ನ ಮದುವೆ ಆಗ್ತೀರೇನ್ರಿ? ನೀವಿಲ್ಲ ಅಂದ್ರೆ ನಾನು ಬಾಳು ಶೂನ್ಯ ರೀ, ಶೂನ್ಯ. ಬಂಧನ ಪಿಕ್ಚರು. ನೀನು ಸೆಂಟಿಮೆಂಟ್ ಕತೆ ಹೇಳಿದ್ರೆ ನನಗೆ ಅಂತ ಅಳ್ಬೇಕು. ನೀನು ಕಾಮಿಡಿ ಕತೆ ಹೇಳಿದ್ರೆ ಅಂತ ಕಾಮಿಡಿ ಮಾಡ್ಬೇಕು. ನೀನೇನಾದ್ರೂ ಕತೆ ಹೇಳ್ತಾ ಇದ್ರೆ ನನಗಂಗೆ ಹುಚ್ಚಿಡಿಬೇಕು ಕಣೋ. ಆ ರೀತಿ ಇದ್ರೆ ಹೇಳು, ಓಕೆ? ನನ್ನ ಮಗನೇ, ಈಗ ನಾನು ಹೇಳೋ ಕತೆ ಕೇಳಿದ್ರೆ ಲೈಫಲ್ಲಿ ನೀನು ಯಾರ ಹತ್ರನೂ ಕತೆ ಕೇಳಿರ್ಬಾರ್ದು. ಕತೆ ಕೇಳಿಬಾರ್ದು. ಕೇಳಿಸ್ಕೊಬಿಟ್ರ? ಅದು ಸರ್, ಈಗ ನಾನು ಹೇಳೋ ಕತೆ ಕೇಳಿದ್ರೆ ನೀವು ಬೇರೆ ಯಾರ ಹತ್ರನೂ ಕತೆನೇ ಕೇಳಲ್ಲ ಸರ್, ನನ್ನ ಹತ್ರನೇ ಕತೆ ಮಾಡಿಸ್ತಾರೆ ಸರ್ ಅಂತ ಹೇಳಿದೆ. ಫಸ್ಟ್ ನೀನು ಹೇಳು, ಆಮೇಲೆ ನಾನು ಹೇಳ್ತೀನಿ. ಓಕೆ ಸರ್. ಸರ್, ಒಂದು ಮನೆ ಸರ್. ಮನೆಯಲ್ಲಿ ಅಪ್ಪ 2 ಜನ ಹೆಣ್ಣು ಮಕ್ಕಳು ಇರ್ತಾರೆ ಸರ್. ಇಂಟ್ರೆಸ್ಟಿಂಗ್. ಮುಂದೆ ಸರ್, ಈ ಅಪ್ಪ ಮಕ್ಕಳ ಸಂಬಂಧ ಹೇಗಿರುತ್ತೆ ಅಂದ್ರೆ ಅಂಡಮಾನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತೆ ಅವ್ರ ಮಗಳು ಇರ್ತಾರಲ್ಲ ಸರ್, ಹಂಗಿರುತ್ತೆ ಸರ್ ಕತೆ. ಸೂಪರ್ ಸೂಪರ್. ಆ ಮಕ್ಕಳ ಕಣ್ಣಲ್ಲಿ ನೀರ್ ಬಂದ್ರೆ ಈ ಅಪ್ಪನ ಕಣ್ಣಲ್ಲಿ ರಕ್ತ ಬರುತ್ತೆ ಸರ್. ನಾನು ನನ್ನ ಮಕ್ಕಳಿದ್ದಕ್ಕೇನೋ. ಸರ್, ಈ ಅಪ್ಪ ಇರ್ತಾನಲ್ಲ ಸರ್, ಈ ಅಪ್ಪ ತನ್ನ ಮಕ್ಕಳನ್ನ ಹೇಗೆ ನೋಡ್ಕೋತಾ ಇರ್ತಾನೆ ಗೊತ್ತಾ ಸರ್? ಬಾಂಡ್ಲಿ ತಲೆನೋ ತನ್ನ ವಿಗ್ಗನ್ನ ಹೇಗೆ ನೋಡ್ಕೋತಾನೋ ಹಾಗೆ ನೋಡ್ಕೋತಾ ಇರ್ತಾನೆ ಸರ್.
ಅದೇ ಟೈಮ್ಗೆ ಅಲ್ಲೊಬ್ಬ ಹುಡುಗ ಬರ್ತಾನೆ ಸರ್. ಆ ಹುಡುಗ ಈ ಅಪ್ಪನ ಮನೆಯಲ್ಲಿ ಬಾಡಿಗೆ ಕೇಳ್ಕೊಂಡು ಬರ್ತಾನೆ ಸರ್. ಸರ್ ಆ ಹುಡುಗನಿಗೊಂದು ಝೂಮ್ ಹಾಕಿದ್ರೆ ಹುಡುಗ ಹೆಂಗಿರ್ತಾನೆ ಗೊತ್ತಾ ಸರ್? ಒಳ್ಳೆ ಸಜ್ಜಿಗೆ ಇದ್ದಂಗಿರ್ತಾನೆ ಸರ್. ಸೂಪರ್. ಮುಂದೆ ಸರ್ ಏನಾಗುತ್ತೆ ಗೊತ್ತಾ ಸರ್? ಈ ಹುಡುಗಿ ಅಪ್ಪ ಇರ್ತಾನಲ್ಲ ಸರ್, ಅವನು ನೋಡಪ್ಪ ನಮ್ಮನೇಲಿ ಹೆಣ್ಮಕ್ಳಿದ್ದಾರೆ, ಬ್ಯಾಚುಲರ್ಸಿಗೆಲ್ಲ ಬಾಡಿಗೆ ಕೊಡಲ್ಲ ಅಂದ್ಬಿಡ್ತಾನೆ ಸರ್. ಆಗ ನಮ್ಮ ಹೀರೋ ಏನು ಹೇಳ್ತಾನೆ ಗೊತ್ತಾ ಸರ್? ಸರ್ ನಾನು ಜಡೆ ನೋಡಿದ್ರೆ ಸ್ತಬ್ಧನಾಗ್ತೀನಿ ಸರ್, ಬೇರೆ ನೋಡಿದ್ರೆ ಮೂಕ ಸ್ತಬ್ಧನಾಗ್ತೀನಿ ಸರ್ ಅಂತಾನೆ ಸರ್. ಸರ್ ಆಮೇಲೆ ಈ ಅಪ್ಪ ಆ ಹುಡುಗನ ಲುಕ್ ಮೇಲೆ ನಂಬಿಕೆ ಇಟ್ಟು ಇವನು ನನ್ನ ಮಕ್ಕಳನ್ನ ಲವ್ ಮಾಡಲ್ಲ ಅನ್ನೋ ಬ್ಲೈಂಡ್ ಕಾನ್ಫಿಡೆನ್ಸ್ ಅಲ್ಲಿ ಮನೆ ಬಾಡಿಗೆ ಕೊಟ್ಟು ಬಿಡ್ತಾನೆ ಸರ್. ಈ ಥ್ರೆಟ್ ನನಗೆ ಇಷ್ಟ ಆಯ್ತು ಕಣೋ. ಅಡ್ವಾನ್ಸ್ ಇವಾಗಲೇ ಕೊಡ್ಲಾ? ಅಯ್ಯೋ ಬೇಡ ಸರ್, ಪೂರ್ತಿ ಕತೆ ಕೇಳಿದ್ಮೇಲೆ ಕೊಡಿ ಸರ್. ನೀವು ಕುತ್ಕೊಳ್ಳಿ ಸರ್. ಸರ್ ಆಮೇಲೆ ಏನಾಗುತ್ತೆ ಗೊತ್ತಾ ಸರ್? ಐ ಲೈಕ್ ಇಟ್, ಈ ಡೆಡಿಕೇಶನ್. ಸಿನಿಮಾ ಇಂಡಸ್ಟ್ರಿಗೆ ನಿಮ್ಮಂತವ್ರು ಬೇಕು ಸರ್. ಹುಡುಗ ನೋಡಕ್ಕೆ ಒಳ್ಳೆ ಸಜ್ಜಿಗೆ ಇದ್ದಂಗೆ ಇರ್ತಾನೆ ಸರ್. ಈ ಅಕ್ಕ ಈ ತಂಗಿ ಇಬ್ರು ಈ ಹುಡುಗನ್ ನೋಡ್ತಾ 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 ಇಬ್ರಿಗೂ ಇವನ್ ಮೇಲೆ ಲವ್ ಆಗ್ಬಿಡುತ್ತೆ ಸರ್. ಆಹಾ, ಅಕ್ಕ ತಂಗಿ ಒಂದೇ ಬ್ರಷ್ ಯೂಸ್ ಮಾಡ್ತಾರೆ ಅಂದ್ರೆ ಒಂದೇ ಲವರ್ನ ಯೂಸ್ ಮಾಡೋದು ಲಾಜಿಕ್ ಏನಿಲ್ಲ. ಸೂಪರ್ ಸರ್. ಕತೆ ಮುಂದೆ ಮಜಾ ಇದೆ ಕೇಳಿ ಸರ್. ಆದ್ರೆ ಈ ಹುಡುಗ ಇರ್ತಾನಲ್ಲ ಸರ್, ಇವನು ತಂಗಿನ ಲವ್ ಮಾಡ್ಬಿಡ್ತಾನೆ ಸರ್. ಈ ವಿಷಯ ಅಕ್ಕನಿಗೆ ಗೊತ್ತಾಗುತ್ತೆ ಸರ್. ಅಕ್ಕನಿಗೆ ಗೊತ್ತಾಗಿ ಅಕ್ಕನಿಗೆ ಹುಚ್ಚ ಹಿಡಿದು ಬಿಡುತ್ತೆ ಸರ್. ಮುಂದೇಳು, ಇನ್ನು ಮುಂದೇಳು. ಅಯ್ಯೋ ಸರ್ ಕತೆ ಕೇಳಿ ಸರ್. ಆಮೇಲೆ ಈ ಅಪ್ಪ ಹೋಗಿ ಡಾಕ್ಟರ್ ಕರ್ಕೊ ಬರ್ತಾನೆ ಸರ್. ಆ ಡಾಕ್ಟರ್ ಬರ್ತಾನೆ ಸರ್. ಬಂದನು ಸೀದಾ ಹೀರೋ ಹತ್ರ ಹೋಗ್ತಾನೆ ಸರ್. ಹೀರೋ ಹತ್ರ ಹೋದನು, ನೋಡಿ ನೀವು ಸ್ವಲ್ಪ ದಿನ ಅಕ್ಕನ ಲವ್ ಮಾಡೋ ತರ ನಾಟಕ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಫೀಸ್ ಇಸ್ಕೊಂಡು ಹೊಂಟೋಯ್ತಾನೆ ಸರ್. ಆಮೇಲೆ ನಮ್ಮ ಹೀರೋ ಅಕ್ಕನ ಲವ್ ಮಾಡೋ ತರ ನಾಟಕ ಮಾಡಕ್ ಶುರು ಮಾಡ್ತಾನೆ ಸರ್. ಮಾಡ್ತಾನೆ. ನಾಟಕ ಮಾಡ್ತಾ 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 ನಿಜವಾಗ್ಲೂ ಅಕ್ಕನೇ ಲವ್ ಮಾಡ್ಬಿಡ್ತಾನೆ ಸರ್. ಎಂತ ಟ್ವಿಸ್ಟ್ ಇದು. ಮುಂದೆ ಸರ್ ಈ ವಿಷಯ ತಂಗಿ ಗೊತ್ತಾಗುತ್ತೆ ಸರ್. ತಂಗಿ ಗೊತ್ತಾಗಿ ತಂಗಿಗೆ ಹುಚ್ಚಿಡ್ದು ಬಿಡುತ್ತೆ ಸರ್. ಸರ್ ನಿಗರ್ಕೊಂಡ್ಬಿಟ್ಟ ಹೆಂಗೆ ಸರ್? ಕತೆ ಎಲ್ಲಿಗೆ ಬಿಟ್ಟು? ಅದೇ ಸರ್, ಈ ಅಕ್ಕ ತಂಗಿ ಇಬ್ರು ಇರ್ತಾರೆ ಸರ್. ಅಯ್ಯೋ ಮುಂದೆ ಕತೆ ನಾನೆಲ್ಲ ಹೇಳಿ ಸರ್. ಈಗ ಈ ಡಾಕ್ಟರ್ ಬರ್ತಾನ? ಆ ಡಾಕ್ಟರ್ ಬರಲ್ಲ ಸರ್, ಬೇರೆ ಡಾಕ್ಟರ್ ಬರ್ತಾರೆ ಸರ್. ಲೇಡಿ ಡಾಕ್ಟರ್ ಬರ್ತಾರೆ ಸರ್. ಲೇಡಿ ಡಾಕ್ಟರ್ ಬಂದಳು ಸೀದಾ ಹುಡುಗನ ಹತ್ರ ಹೋಗ್ತಾಳೆ ಸರ್. ಹುಡುಗನ ಹತ್ರ ಹೋಗಿ ನೋಡಿ ನೀವು ಸ್ವಲ್ಪ ದಿನ ತಂಗಿನ ಲವ್ ಮಾಡೋ ತರ ನಾಟಕ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಫೀಸ್ ಇಸ್ಕೊಂಡು ಹೊಟ್ಟೋಯ್ತಾಳೆ ಸರ್. ಆಮೇಲೆ ಹೀರೋ ತಂಗಿನ ಲವ್ ಮಾಡ್ತಾರ ನಾಟಕ ಮಾಡಕ್ ಶುರು ಮಾಡ್ತಾನೆ ಸರ್. ನಾಟಕ ಮಾಡಕ್ ಶುರು ಮಾಡ್ತಾ 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 ನಿಜವಾಗ್ಲೂ ತಂಗಿನೇ ಲವ್ ಮಾಡ್ಬಿಡ್ತಾನೆ ಸರ್. ಸರ್ ಆಮೇಲೆ ಏನಾಗುತ್ತೆ ಗೊತ್ತಾ ಸರ್? ಈ ವಿಷಯ ಅಕ್ಕನಿಗೆ ಗೊತ್ತಾಗುತ್ತೆ ಸರ್. ಗೊತ್ತಾಗುತ್ತೆ. ಅಕ್ಕನಿಗೆ ಗೊತ್ತಾಗಿ ಅಕ್ಕನಿಗೆ ಹುಚ್ಚಿಡ್ಬಿಡುತ್ತೆ ಸರ್. ಹುಚ್ಚಿಡಿಯುತ್ತೆ. ಆಮೇಲೆ ಯಾವ ಡಾಕ್ಟರ್ ಬರ್ತಾನೆ ಹೇಳಿ? ಯಾವ ಡಾಕ್ಟರ್ ಬರ್ತಾನೆ? ಅದೇ ಡಾಕ್ಟರ್ ಬರ್ತಾನ? ಆ ಡಾಕ್ಟರ್ ಬರಲ್ಲ, ಆಯುರ್ವೇದಿಕ್ ಡಾಕ್ಟರ್ ಬರ್ತಾನೆ ಸರ್. ಆಯುರ್ವೇದಿಕ್ ಡಾಕ್ಟರ್ ಬರ್ತಾನ? ಹೌದು ಸರ್. ಈ ವಿಷಯ ತಂಗಿ ಗೊತ್ತಾಗುತ್ತೆ ಸರ್. ತಂಗಿ ಗೊತ್ತಾಗುತ್ತೆ. ತಂಗಿ ಗೊತ್ತಾಗಿ ತಂಗಿ ಹುಚ್ಚಿಡ್ಬಿಡುತ್ತೆ ಸರ್. ಮುಂದೆ 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 ಆಮೇಲೆ ಮತ್ತೆ ಡಾಕ್ಟರ್ ಬರ್ತಾನೆ ಸರ್. ಡಾಕ್ಟರ್ ಬಂದೋನು ಹೇಳ್ತಾನೆ ಸರ್, ನೀನು ಸ್ವಲ್ಪ ದಿನ ಅಕ್ಕನ ಲವ್ ಮಾಡ್ತಾರ ನಾಟಕ ಮಾಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಸರ್. ಆಮೇಲೆ ಲವ್ ಮಾಡ್ತಾರ ನಾಟಕ ಮಾಡಕ್ ಶುರು ಮಾಡ್ತಾನೆ ಸರ್. ನಾಟಕ ಮಾಡ್ತಾ 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 ನಿಜವಾಗ್ಲೂ ಲವ್ ಮಾಡ್ಬಿಡ್ತಾನೆ ಸರ್. ಆ ವಿಷಯ ಅಕ್ಕನಿಗೆ ಗೊತ್ತಾಗುತ್ತೆ ಸರ್. ಅಕ್ಕನಿಗೆ ಹುಚ್ಚಿಡ್ಬಿಡುತ್ತೆ ಸರ್. ಆಮೇಲೆ ಮತ್ತೆ ಡಾಕ್ಟರ್ ಬರ್ತಾನೆ ಸರ್. ಡಾಕ್ಟರ್ ಬಂದೋನು ತಂಗಿನ ಲವ್ ಮಾಡ್ತಾರ ನಾಟಕ ಮಾಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಸರ್. ಆಮೇಲೆ ತಂಗಿನ ಲವ್ ಮಾಡ್ತಾರ ನಾಟಕ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಲವ್ ಮಾಡ್ತಾನೆ ಸರ್. ಈ ವಿಷಯ ಅಕ್ಕನಿಗೆ ಗೊತ್ತಾಗುತ್ತೆ ಸರ್. ಅಕ್ಕನಿಗೆ ಗೊತ್ತಾಗಿ ಅಕ್ಕ ಹುಚ್ಚಿ ಆಗ್ಬಿಡ್ತಾಳೆ ಸರ್. ಆಮೇಲೆ ಮತ್ತೆ ಅವರಪ್ಪ ಡಾಕ್ಟರ್ ಕರೆಸ್ತಾನೆ ಸರ್. ಡಾಕ್ಟರ್ ಬಂದೋನು ಸ್ವಲ್ಪ ದಿನ ತಂಗಿನ ಲವ್ ಮಾಡ್ತಾರ ನಾಟಕ ಮಾಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಸರ್. ಆಮೇಲೆ ಈ ಹೀರೋ ಅಕ್ಕನ ಲವ್ ಮಾಡ್ತಾರ ನಾಟಕ ಮಾಡಕ್ ಶುರು ಮಾಡ್ತಾನೆ ಸರ್. ನಾಟಕ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಲವ್ ಮಾಡ್ಬಿಡ್ತಾನೆ ಸರ್. ಆಮೇಲೆ ಈ ವಿಷಯ ತಂಗಿ ಗೊತ್ತಾಗುತ್ತೆ ಸರ್. ತಂಗಿ ಗೊತ್ತಾಗ ತಂಗಿ ಹುಚ್ಚಿಡ್ಬಿಡುತ್ತೆ ಸರ್. ಸರ್ ಆಮೇಲೆ ಮತ್ತೆ ಡಾಕ್ಟರ್ ಬರ್ತಾನೆ ಸರ್. ಡಾಕ್ಟರ್ ಬಂದು ಮತ್ತೆ ಕತೆ ಹೇಳ್ತಾನೆ ಸರ್. ಈ ಅಕ್ಕನ ಲವ್ ಮಾಡೋ ತರ ನಾಟಕ ಮಾಡು ಅಂತ. ಲವ್ ಮಾಡು ಅಂತ ಹೇಳ್ತಾನೆ ಸರ್. ಅಕ್ಕ ಬರ್ತಾನೆ, ತಂಗಿಗೆ ಡಾಕ್ಟರ್ ಬರ್ತಾನೆ. ಡಾಕ್ಟರ್ ಬರ್ತಾನೆ, ಅಕ್ಕ ಬರ್ತಾನೆ, ತಂಗಿಗೆ ಲವ್ ಆಗುತ್ತೆ. ಡಾಕ್ಟರ್ ಬರ್ತಾನೆ, ಲವರು ಲವರು
ಎಲ್ಲಿಲ್ಲ ಊರು ಅಕ್ಕ ಬರ್ತಾರೆ ತಂಗಿ ಅಕ್ಕ ಡಾಕ್ಟರ್ ಬಂದ ಡಾಕ್ಟರ್ ಬಂದ ವೆರಿ ಗುಡ್ ಎಫೆಕ್ಟ್, ಚೆನ್ನಾಗಿತ್ತು. ಮೊದಲನೇದಾಗಿ ಭಟ್ರಿಂದ ಶುರು ಮಾಡ್ತೀನಿ. ನಾನು ಲೋಕಿಗೆ ತುಂಬಾ ರಿಲೇಟ್ ಮಾಡ್ಕೊಂಡ್ಬಿಟ್ಟೆ. ಉದಯ್ ಒಂದು ಇಷ್ಟ ಆಗಿದ್ದು ತುಂಬಾ ಉದ್ದುದ ಲೈನ್ಸ್ ಇತ್ತು, ಅದನ್ನ ಮಗ್ ಮಾಡಿದಾನೆ, ಒಂದು ಬೆವರು ಸುರಿಸಿದಾನೆ, ಒಂದು ಶ್ರದ್ಧೆ ಇದೆ. ಆ ಕೊನೆಗೆ ಎಲ್ಲಿ ಬರೀ ಅಕ್ಕ ತಂಗಿ ಲವ್ ಮಾಡ್ತಾನೆ, ತಂಗಿ ಅಕ್ಕನ ಲವ್ ಮಾಡ್ತಾಳೆ, ಇದೇ ಆಗೋಯ್ತಲ್ಲ ಅದು. ಸೊ ಅದನ್ನ ನೆನ್ಪಿಟ್ಕೊಂಡಿದ್ದು ಖುಷಿ ಆಯ್ತು. ಇನ್ನೊಂದು ಚೂರು ಚೆನ್ನಾಗಿ ಮಾಡ್ಬೋದಿತ್ತು ನೀನು, ಯಾಕಂದ್ರೆ ನಿಂದೇ ಇದು ಸ್ಕಿಟ್. ಎಸ್, ಹಾಗೆ ನಾನು ಮೇಡಮ್ ಹತ್ರ ಬರ್ತೀನಿ. ನನಗೆ ಈ ಸ್ಕಿಟ್ ಅಲ್ಲಿ ಐ ಥಿಂಕ್ ಲೋಕೇಶ್ ಸ್ಟೋಲ್ ಇಟ್ ಅನ್ಸುತ್ತೆ. ನನಗೆ ಅವನ ಆಕ್ಟಿಂಗ್ ಸ್ಕಿಲ್ ಅಂತೂ ಸೂಪರ್ ಆಗಿ ಕಾಣಿಸ್ತು ಅದು. ಇನ್ಫ್ಯಾಕ್ಟ್ ಉದಯ್ ನನ್ಗೆ ಇವತ್ತು ತುಂಬಾ ಡಲ್ ಅನ್ಸಿದ್ರು. ಓಕೆ, ಜಗಣ್ಣ ಏನ್ ಹೇಳ್ತಾರೆ ಕೇಳುವ. ತುಂಬ ಚೆನ್ನಾಗಿತ್ತು. ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನ ತುಂಬ ಚೆನ್ನಾಗಿ ಮಾಡಿದ್ರು. ಎರಡು ಗುಲ್ಗಂಜಿ ಇವನ್ ಮೇಲೆ ಹೋದ, ಅವನ ಪಾತ್ರ ಸ್ವಲ್ಪ ಕೆಳಗೆ ಬಂತು. ಟೇಕ್ ಆಫ್ ಆಗಿದ್ದು ಯಾವಾಗ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲೇ. ಉದಯ್ ಈ ತರದವ್ರ ಕತೆ ಹೇಳಕ್ ಬಂದು ಏನಾರು ನಿಮ್ಗೇನಾರು ಈ ತರದ ಅನುಭವ ಆಗಿದ್ಯಾ? ಈ ತರದ ಅನುಭವ ಎಂತೆಂಥವ್ರು ಬಂದಿದ್ದಾರೆ, ಇವನಿನ ವರ್ಷ ಆಗಿರೋರೆಲ್ಲ ಬಂದ್ಬಿಟ್ಟಿದ್ದಾರೆ ನನಗೆ. ಕೆಲವರು ಪಕ್ಕಾ ಸ್ಕ್ರೀನ್ ಪ್ಲೇ ಹೇಳೋರು ಬರ್ತಾರೆ, ಎಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಡೈರೆಕ್ಟರ್ಗಳು ಅಂದರೆ. ಇವತ್ತು ತಮಿಳ್ನಾಡಿಂದ ಬಂದು ಟಾಪ್ ಡೈರೆಕ್ಟರ್ಸ್ಗಳಾಗೋಗ್ಬಿಟ್ಟು ಅವರೆಲ್ಲ ಬಂದು ಕತೆ ಹೇಳೋ ಟ್ರೆಂಡು, ದೊಡ್ಡ ದೊಡ್ಡವ್ರ ನೇಮಸ್. ಸೊ ಓಪನಿಂಗ್ ಸೀನ್ ಸರ್ ಮೊಬೈಲ್ ಆಫ್ ಮಾಡಿ ಸರ್ ಪ್ಲೀಸ್. ಯಾರು ಮಾತಾಡಿ, ಯಾರು ಒಂದೆರಡು ಬಿಸಿನೀರು ಇಡೋಲ್ಲಿ, ಒಂದು ಕಾಫಿ ಇಡೋ, ಈ ಥರ ಒಂದು ಬಿಲ್ಡಪ್ ಕೊಡೋರು, ರೆಡಿ ಮಾಡೋರು. ಹಿಂಗಿರೋ ಹೀರೋಗಳೆಲ್ಲ ರೆಡಿ ಆಗೋರು. ಓ ಏನೋ ಹೇಳ್ತಾರೆ ಶುರು ಮಾಡೋಣ ಸರ್. ಆ ಥರ ಹಿಂಗೆ ರೆಡಿ ಮಾಡೋ ಸರ್. ಓಪನಿಂಗ್ ಸೀನ್ ಸರ್ ಹೆಂಗಿರುತ್ತೆ ಅಂದರೆ, ರೈಲ್ವೆ ಸ್ಟೇಷನ್, ಟ್ರೈನ್ ಬರ್ತಾ ಇರುತ್ತೆ, ಈ ಕಡೆ ಚಕೋತೆ ಮಾಡ್ತಿರ್ತಾಳೆ, ಈ ಕಡೆ ಜನ ಹೋಗ್ತಿರ್ತಾರೆ, ಒಂದೇ ಕ್ರೌಡು ಸರ್. ಯಾವ ಥರ ಇರುತ್ತೆ ಅಂದರೆ, ವೀಲ್ ಕ್ಯಾಮ್ರಾ ಇಡ್ತೀನಿ ಸರ್, ಕಸ್ 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 ಟ್ರೈನ್ ಹೋಗ್ತಾ ಇರುತ್ತೆ. ಅಲ್ಲಿಂದ ನಾನು ಝೂಮ್ ಬರ್ತೀನಿ ಸರ್. ಹೀರೋದು ಕಣ್ಣಂಗೆ ಓಪನ್ ಆಗುತ್ತೆ ಸರ್. ಬಂದಿತ್ತು ಡಂಗ್ 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 ಡಿಸ್ ಅಂತ ಒಂದು ಮ್ಯೂಸಿಕ್ ಓಪನ್ ಆಗುತ್ತೆ ಸರ್. ಸರ್ ಈ ಒಂದು ಮ್ಯೂಸಿಕಲ್ಲಿ ನಾನು 170 ಶಾರ್ಟ್ಸ್ ತೆಗಿತೀನಿ ಸರ್. ಕಣ್ಣು, ರೆಪ್ಪೆ, ಈ ಮೀಸೆ ಮೇಲಿಂದ ಒಂದು ವಾಟ್ರ್ ಹಿಂಗೆ ಬೀಳ್ತಾ ಇರುತ್ತೆ ಸರ್, ಸ್ವೆಟ್ ಹೋಗ್ತಾ ಇರುತ್ತೆ ಸರ್. ಹಿಂಗೆ ಬಂದಿದ್ದ ತಕ್ಷಣ ನಿಂತ್ಕೊತಾನೆ ಸರ್, ನರ ಓಪನ್ ಆಗುತ್ತೆ ಸರ್. ಈ ನರಕ್ಕೆ ನಾನು ಝೂಮ್ ಹೋಗ್ತೀನಿ ಸರ್. ಬಂದರೆ ಅವನು ಹೀರೋ ಇಂಟ್ರೊಡಕ್ಷನ್ ಸರ್. ಸೋ ಕಾಲ್ಡ್ ಸೂಪರ್ ಸ್ಟಾರ್ ಸೌಂಡ್ ಓಪನ್ ಸರ್. ನೀವು ಇಂಟ್ರೊಡಕ್ಷನ್ ಸರ್ ಅಂದಿದ್ದ ತಕ್ಷಣ ಎಣ್ಣೆ ಹಾಕೋಣ ಅಂತ ಕೇಳ್ತಾನೆ. ನೆಕ್ಸ್ಟ್ ಒಂದು ಅಷ್ಟು ಇನ್ವಾಲ್ವ್ಮೆಂಟ್. ಈಗ ಬಿತ್ತು ಬಕ್ರ ಒಳಗಡೆಗೆ ಅಂತ ಹಾಕೊಂಡು ಅದಂಬ್ಕೊಂಡು ಮಕ್ಕಣೆ ಹೊಡೆದು ಒಂದು 200 ದಿನ ಶೂಟಿಂಗ್ ಮಾಡಿ ಅದರೊಳಗಡೆ ಒಂದು 40 ದಿನದನ್ನು ಹಾಕ್ಕೊಂಡು ಪಿಕ್ಚರ್ ಸೂಪರ್ ಡೂಪರ್ ಇಟ್ಬಿಟ್ಟು ಗ್ರೇಟ್ ಡೈರೆಕ್ಟರ್ ಅನ್ಸ್ಕೊಂಡವರು ಇದ್ದಾರೆ. ಭಟ್ರ ಥರ ಮಾತಾಡ್ದಂಗೆ ಸೈಲೆಂಟ್ ಇಟ್ಕೊಟ್ಟವರು ಇದ್ದಾರೆ. ಐ ಸೀನ್ ಲಾಟ್ ಆಫ್ ಪೀಪಲ್. ಓಕೆ, ಸೊ ಈ ಒಂದು ಸಿನಿಮಾ ಕಥೆ ಹೇಗಿತ್ತು ಅಂತ ಜಡ್ಜಸ್ ಅವರವರ ವ್ಯೂ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ, ಮತ್ತು ಅವರ ಸೀಕ್ರೆಟ್ ಸ್ಕೋರ್ಸ್ ನ ಕೂಡ ಕೊಟ್ಟಿದ್ದಾರೆ. ಅದನ್ನ ನಂತರ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಲೋಕಿ ಹಾಗೂ ಉದಯ್ ಅವ್ರಿಗೆ ಮತ್ತು ಬ್ಯಾಕ್ 3 ಜನಕ್ಕೂ ಥ್ಯಾಂಕ್ಸ್ ಹೇಳ್ತಾ ವೇದಿಕೆ ಕಳ್ಸ್ಕೊಡೋಣ ಪ್ಲೀಸ್. ಓಕೆ, ಈ ವಾರದ ಓವರ್ ಆಲ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನಮ್ಮ ಜಡ್ಜಸ್ ನ ಕೇಳೋಣ. ಅದಾದ ನಂತರ ಇಂಪಾರ್ಟೆಂಟ್ ವಿಷಯ. ಜಗಣ, ಓವರ್ ಆಲ್ ಏನ್ ಅನಿಸ್ತು ಜಗಣ? 5 ವಾರದ ಈ ಒಂದು ಜರ್ನಿ ಮತ್ತೆ ನಿನ್ನೆ ಮತ್ತೆ ಇವತ್ತಿನ 2 ಕಂತುಗಳನ್ನ ನೀವು ಏನು ನಟಿಸ್ತಾ ಇದ್ದಾರೆ ಮಕ್ಕಳು, ಅವ್ರಿಗೆಲ್ಲರಿಗೂ ಅಪ್ರಿಶಿಯೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಅವರು ಆರೋಹಣದಲ್ಲೇ ಇದ್ದಾರೆ. ಎಲ್ಲರೂ ಆರೋಹಣ ಮೀನ್ಸ್ ಎಲ್ಲ ಅಸೆಂಡಿಂಗ್ ಆರ್ಡರ್ಲೇ ಇದ್ದಾರೆ, ಡಿಸೆಂಡಿಂಗ್ ಯಾರೂ ಬಂದಿಲ್ಲ. ಹತ್ತುತ್ತಾನೇ ಇದ್ದಾರೆ, ಎಲ್ಲರೂ ಹತ್ತುತ್ತಾನೇ ಇದ್ದಾರೆ. ಇದು ತುಂಬಾ ಒಳ್ಳೆ ಬೆಳವಣಿಗೆ. ಎಲ್ಲರ ಎಫರ್ಟ್ ತುಂಬಾ ಚೆನ್ನಾಗಿದೆ, ಅದು ಹಂಗೆ ಮುಂದುವರಿಸಿ. ಥ್ಯಾಂಕ್ ಯು ಜಗಣ, ಥ್ಯಾಂಕ್ ಯು ಸೋ ಮಚ್. ಭಟ್ರ ಮಾತು ಬರಲಿ. ಇವಾಗ ಈ 2 ಕಂತುಗಳು ಇದುವರೆಗೂ ಬಂದಿದ್ರಲ್ಲೇ ನನ್ನ ಫೇವ್ರೆಟ್ ಕಂತುಗಳು. ಓವರ್ ಆಲ್ ಆಗಿ ಒಂದು ದಿಕ್ ಸಿಕ್ಕಿದೆ ಕಾರ್ಯಕ್ರಮಕ್ಕೆ. ಇವತ್ತಿರೋ ಸ್ಥಿತಿಗೆ ಇದು ಅದ್ಭುತ. ಥ್ಯಾಂಕ್ ಯು ಭಟ್ರೆ. ಭಟ್ರು ಹೇಳ್ದಂಗೆ ಎಲ್ಲರೂ ಒಂದೇ ದಿಕ್ಕಲ್ಲಿ ಹೊಂದ್ಕೊಂಡು ಹೋಗ್ತಾ ಇರುವಂತ ಈ ಕಾರ್ಯಕ್ರಮದಲ್ಲಿ ಕೆಲವರು ತುಂಬಾ ಮುಂದೆ ಇದ್ದಾರೆ, ಕೆಲವರು ಸ್ವಲ್ಪ ಸ್ಲೋ ಆಗ್ತಿದ್ದಾರೆ ಅಷ್ಟೇನೆ. ಅದರಲ್ಲಿ ಈ ವಾರ ಯಾರ ಸ್ಪೀಡ್ ಕಮ್ಮಿ ಆಯ್ತು, ಸೊ ಅದನ್ನ ನಮ್ಮ ಜಡ್ಜಸ್ ಅವರ ಸೀಕ್ರೆಟ್ ಸ್ಕೋರ್ಸ್ ಪ್ರಕಾರ ಡಿಸೈಡ್ ಮಾಡಿರ್ತಾರೆ. ಈ ವಾರ ನಿಮ್ಮ ಪ್ರಕಾರ ಡೇಂಜರ್ ಝೋನ್ಗೆ ಯಾರು ಬಂದಿದ್ದಾರೆ ಭಟ್ರೆ? ಡೇಂಜರ್ ಝೋನ್
ಅದನ್ನ ಹೇಳೋದೇ ಒಂಥರ ಹಿಂಸೆ ಆಗುತ್ತೆ. ಅದು ಯಾಕೆ ಹಿಂಸೆ ಆಗುತ್ತೆ ಅಂದ್ರೆ ಅರ್ಧ ಮಾರ್ಕ್ಸು, 1 ಮಾರ್ಕ್ಸು, 1.5 ಮಾರ್ಕ್ಸು, ಈ ತರ ಒಂದು ಪೆಗ್ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಆಗಿ ಒಂದು 3-4 ಜನರ ಹೆಸರು ಹೇಳ್ಬೇಕಾಗುತ್ತೆ ನಾವು. ಹಾಗೆ ನಿಮ್ಗೆ ಯಾರಿಗೂ ಬೇಜಾರಾಗಬಾರ್ದು, ನಿಮ್ಮ ನಿದ್ದೆಗೆಡಿಸಿದ ಕರ್ಮ ನಾವು ಮಾಡಬಾರ್ದು ಅಂತ ಒಂದು ಪುಟ್ಟು ಕಿತಾಪತಿ ಕವಿತೆ ಹೇಳ್ಬಿಟ್ಟು ನಿಮ್ 4 ಜನರ ಹೆಸರು ಹೇಳ್ತೀನಿ. ಹಿಂದಿಂದು ಇವತ್ತಿಗೆ, ನಾಳೆಗೆ ಯಾವತ್ತೂ ಒಂದು ಹೋಪ್ ಇಟ್ಕೊಂಡಿರಿ. ಸೋಲು ಗೆಲುವಿದ್ದಿದ್ದೆ ತಲೆನೇ ಕೆಡಿಸ್ಕೊಬಿಡಿ, ತರಾವರಿ ತರಲೆ ಮಾಡ್ಕೊಂಡಿರಿ. ಖಂಡಿತ ಓವರ್ ಕಾನ್ಫಿಡೆನ್ಸ್ ಬೇಡ, ದಯವಿಟ್ಟು ಚೂರು ಅಮಿಕೊಂಡಿರಿ. ಜನ ನಗಬೇಕು ಅಂದ್ರೆ ಇನ್ನೂ ಸೈಕಲ್ ಹೊಡಿಬೇಕು, ಎಲ್ಲರೂ ತಯಾರಾಗಿರಿ. ಸೂಪರ್. ಸೊ ಈಗ 4 ಜನರ ಹೆಸರು ಹೇಳಬೇಕು. ಎಂ ರಾಜು, ಹಿತೇಶ್, ಉದಯ್, ದಿವ್ಯಾ. ಆಮೇಲೆ 4 ಜನರಲ್ಲಿ ನಮ್ಮ 3 ಜನರ ಪರವಾಗಿ ನಾನು ಕ್ಷಮೆ ಕೋರ್ತೀನಿ. ಯಾಕೆ ಅಂದ್ರೆ ಅದು ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ನಿಮ್ಗಿಂತ ಒಂದೊಂದು ಅರ್ಧ ಮಾರ್ಕ್ಸ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಆದ್ರಿಂದ ಅವ್ರು ಅಲ್ಲಿದ್ದಾರೆ, ನೀವು ಇಲ್ಲಿದ್ದೀರಿ. ಇದರಲ್ಲಿ ನಮಗೂ ತುಂಬಾ ನೋವು ಇದೆ. ನಿಮ್ಮ 4 ಜನರ ಹೆಸರಲ್ಲಿ ಲಿಸ್ಟ್ ಹಾಕ್ಬೇಕಾದ್ರೆ ನಮ್ಗೆ ಬೇಜಾರಾಗಿತ್ತು. ಓಕೆ, ಈಗ ಈ 4 ಕಿಲಾಡಿಗಳು ನಿಮ್ಮ ಮುಂದೆ ಅವರ ವೋಟ್ ಅಪೀಲ್ ಮಾಡ್ತಾರೆ. ದಯವಿಟ್ಟು ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ SMS ನ ಕಳಿಸಿ. ನಿಮ್ಮ ಫೇವರೆಟ್ ಕಿಲಾಡಿಗಳನ್ನ ನೀವು ಉಳಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ನಾನು ದಿವ್ಯಶ್ರೀ. ನಿಮಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆದಲ್ಲಿ DIVA ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ನಾನು ಉದಯ್ ಕುಮಾರ್ ಶಿವಮೊಗ್ಗ. ಇವತ್ತಿನ ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ UDYA ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ನಾನು ಹಿತೇಶ್, ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ HITH ಅಂತ ಟೈಪ್ ಮಾಡಿ 57575ಗೆ ವೋಟ್ ಮಾಡಿ. ನನ್ನ ಹೆಸರು ಮಿಮಿಕ್ ರಾಜು ಅಂತ. ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ RAJU ಅಂತ ಟೈಪ್ ಮಾಡಿ 57575ಗೆ ವೋಟ್ ಮಾಡಿ. ಪ್ಲೀಸ್ ವೋಟ್ ಮಾಡಿ. ಓಕೆ, ಸೊ ವೀಕ್ಷಕರೇ ನೆನಪಿಡಿ, ಇವತ್ತು ರಾತ್ರಿಯಿಂದ ನಾಳೆ ಅಂದ್ರೆ ಸೋಮವಾರ ಬೆಳಗ್ಗೆ 9 ಗಂಟೆವರೆಗೂ ಮಾತ್ರ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ಅಷ್ಟರೊಳಗೆ ನೀವು ಎಷ್ಟು SMS ಕಳಿಸ್ತಿರೋ ಅಷ್ಟು ಹೆಲ್ಪ್ ಆಗುತ್ತೆ ಈ ಕಿಲಾಡಿಗಳಿಗೆ ಅಂತ ಮತ್ತೆ ನಾನು ನಿಮ್ಗೆ ರಿಮೈಂಡರ್ ಮಾಡ್ತಾ ನಿಮ್ಮೆಲ್ಲ ಆಲ್ ದ ಬೆಸ್ಟ್ ನ ಹೇಳ್ತಾ ಸೋಫಾ ಕಡೆಗೆ ನಿಮ್ಗೆ ಕಳಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಓಕೆ, ಸೊ ಟೈಮ್ ಬಂದು ನಿಂತ್ಕೊಂಡೇ ಬಿಡುತ್ತೆ. ಏನಂತ ಕೊನೆ ಹಂತ ಅಂತ ಹೇಳಕ್ಕೆ ರೀ. ಮತ್ತೆ ಮುಂದಿನ ವಾರ ನಿಮ್ ಮುಂದೆ ಹಾಜರಾಗ್ತೀವಿ ಅನ್ನೋ ಭರವಸೆ ಕೊಡ್ತಾ ಚಾಚಾ ಬಾಬಾಯ್ ಸಿವ್ ಹೇಳ್ತಾ ಇದೀನಿ. ಇದು ಕಾಮಿಡಿ ಕಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ 1 get 1 free, ಅಸೋಸಿಯೇಟ್ ಸ್ಪಾನ್ಸರ್ಸ್ Honorite, ಡ್ಯುಯಲ್ ಕ್ಯಾಮೆರಾ, ಡ್ಯುಯಲ್ ಜಾಯ್, Harshes. Bale, great, take care.